ಎಲ್ಲರಿಗೂ ಬೆಳದಿಂಗಳು ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ತುಂಬ ಪ್ರಮುಖವಾಗಿರುವಂತಹ ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಅದರ ಅನ್ವಯವಾಗಿ ಮೂಲಭೂತ ಹಕ್ಕುಗಳು ಭಾಗ 2 ನಾವು ಇವತ್ತು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾ ಒಂದು ಸಾರ್ತಿ ಈ ವಿಡಿಯೋನ ನೀವು ನೋಡಿದರೆ ಯಾವುದೇ ವಿಧಿಗಳ ಬಗ್ಗೆ ಕನ್ಫ್ಯೂಸ್ ಇಲ್ಲದೇ ಸಂಪೂರ್ಣವಾಗಿ ಉತ್ತರಿಸುವಂತಹ ಒಂದು ಕೌಶಲ್ಯ ಮತ್ತು ಅಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಈ ವಿಡಿಯೋ ನೀಡಬಲ್ಲದು ಎನ್ನುವಂಥದ್ದು ಒಂದು ನಾನು ನಂಬಿಕೆಯನ್ನು ನೀಡಬಲ್ಲೆ. ನೋಡಿ, ಹಾಗಾದರೆ ನಾವು 1ನೇ ಭಾಗವನ್ನು ಈಗಾಗಲೇ ನೋಡಿರುವಂಥದ್ದು. 2ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಪ್ರಾರಂಭವಾಗುವಂತಹ 12ನೇ ವಿಧಿ ಮತ್ತು 13ನೇ ವಿಧಿ ಬಗ್ಗೆ ನಮ್ಮ ಭಾರತದ ಸಂವಿಧಾನದಲ್ಲಿ ಏನೇನು ಉಲ್ಲೇಖಗಳನ್ನು ಒಳಗೊಂಡಿದೆ ಅನ್ನುವುದರ ಮೂಲಕವಾಗಿ ನೋಡಿಕೊಂಡು ಮುಂದೆ ಸಮಾನತೆ ಹಕ್ಕುಗಳು ಏನು ತಿಳಿಸ್ತವೆ ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ. ನೋಡಿ, 12ನೇ ವಿಧಿ. ಈ 12ನೇ ವಿಧಿ ಎಂಬುವಂಥದ್ದನ್ನು ರಾಜ್ಯ ಎಂಬ ಒಂದು ಪದವನ್ನು ಇಲ್ಲಿ ವ್ಯಾಖ್ಯಾನಿಸುತ್ತೆ. ಎಷ್ಟನೇ ವಿಧಿ ಅನ್ನೋದಾದರೆ 12ನೇ ವಿಧಿ. ಹಾಗಾದರೆ ಈ ರಾಜ್ಯ ಎನ್ನುವ ವ್ಯಾಖ್ಯಾನ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಅದು 12ನೇ ವಿಧಿ ಅನ್ವಯ ಬೇಕಾಗಿತ್ತಾ ಎಂಬುವಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಹಾಗಾದರೆ ಈ ಒಂದು ಪದದ ಬಳಕೆಯ ಅವಶ್ಯಕತೆ ಏನಿತ್ತು ಅನ್ನೋದನ್ನು ನಾವು ತಿಳ್ಕೋಬೇಕಾದ ಸಂದರ್ಭದಲ್ಲಿ ನೋಡಿ, ಮೂಲಭೂತ ಹಕ್ಕುಗಳು ಎಂಬುವಂಥದ್ದು ಪ್ರತಿಯೊಂದು ವಿಧಿಗಳಲ್ಲೂ ಕೂಡ ರಾಜ್ಯ 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 ಎಂದು ಉಲ್ಲೇಖವಾಗಿರೋದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಯಾವ ರೀತಿಯಾಗಿ ಅಂದರೆ ನೋಡಿ, ಸಮಾನತೆ ಹಕ್ಕು, ರಾಜ್ಯವು ಸರ್ವರಿಗೂ ಸಮಾನತೆ ಹಕ್ಕನ್ನು ನೀಡಬೇಕು, ಅಲ್ಲಿ ರಾಜ್ಯ ಎಂಬ ಪದ ಬಳಕೆ ಆಯಿತು. ಮತ್ತು ರಾಜ್ಯವು ಯಾವುದೇ ಆಧಾರದ ಮೇಲೆ ಅಥವಾ ರಾಜ್ಯವು ಕೆಲವು ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ರಾಜ್ಯವು ಸಾರ್ವಜನಿಕರಿಗೆ ಉದ್ಯೋಗದಲ್ಲಿ ಸಮಾನಾವಕಾಶ ನೀಡಬೇಕು. ಹೀಗೆ ರಾಜ್ಯ ರಾಜ್ಯ ಎಂಬ ಪದ ಬಳಕೆ ಆಗಿರುವುದರಿಂದ 12ನೇ ವಿಧಿ ರಾಜ್ಯ ಎಂದರೇನು ಎನ್ನುವುದಕ್ಕೆ ವಿಸ್ತಾರವಾದ ವಿವರಣೆಯನ್ನು ನೀಡುವುದಕ್ಕೆ ಇಲ್ಲಿ 12ನೇ ವಿಧಿ ತಿಳಿಸುವಂಥದ್ದು. ಹಾಗಾದರೆ 12ನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಇಲ್ಲಿ ರಾಜ್ಯ ಎಂದರೇನು ಎನ್ನುವುದರ ಜೊತೆಗೆ ರಾಜ್ಯದ ಬಗ್ಗೆ ಇಲ್ಲಿ ವ್ಯಾಖ್ಯಾನವನ್ನು ನೀಡುತ್ತದೆ. ಜೊತೆಗೆ ಇಲ್ಲಿ ರಾಜ್ಯ ಅಂದರೆ ಕೇವಲ ರಾಜ್ಯವು ಅಷ್ಟೇ ಅಲ್ಲದೆ ರಾಜ್ಯ, ಕೇಂದ್ರ, ಸ್ಥಳೀಯ ಸರ್ಕಾರ, ಇತರ ಪ್ರಾಧಿಕಾರಗಳನ್ನು ಒಳಗೊಂಡಂತೆ ಎಂಬುವಂಥದ್ದು ತಿಳಿಸುವಂತಹ ವಿಧಿ ಯಾವುದು ಎನ್ನುವುದಾದರೆ ಅದು 12ನೆಯ ವಿಧಿ. ಇದು 12ನೆಯ ವಿಧಿಯ ವಿವರಣೆ. ಆದರೆ ನಮಗೆ 13ನೇ ವಿಧಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈ 13ನೇ ವಿಧಿಯು ಕೂಡ ಬಹಳ ಪ್ರಮುಖವಾಗುತ್ತೆ. ಯಾಕಂದರೆ ನಾವು ಸಮಾನತೆ ಹಕ್ಕನ್ನು 14ನೇ ವಿಧಿಯಿಂದ ನೋಡ್ತೀವಿ. 14ರಿಂದ 35ನೇ ವಿಧಿಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಆದರೆ ಈ 12 ಮತ್ತು 13ನೇ ವಿಧಿಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಇರದೇ ಇರಬಹುದಂಥ ಸಂದರ್ಭ ಇರಬಹುದಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ ನಾನು ಇನ್ನು ಲಾರ್ಜ್ ಮಾಡಿ ಹೇಳ್ತಾ ಇರುವಂಥದ್ದು. ನೋಡಿ, ಇಲ್ಲಿ 13ನೇ ವಿಧಿ ಏನು ಹೇಳುತ್ತೆ ಗೊತ್ತಾ? ಮೂಲಭೂತ ಹಕ್ಕುಗಳು ಏನಿದಾವಲ್ಲ ಇವುಗಳನ್ನು ಭಾರತದ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಇರುವಂಥದ್ದು, ಹೌದಾ? ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಯಾರಿಗಾದರೂ ಇದೆ ಅಂತಂದರೆ ಅದು ಸಂಸತ್ತಿಗೆ ಮಾತ್ರ. ಆದರೆ ಈ ಸಂಸತ್ತು ತನಗೆ ಬೇಕಾದ ರೀತಿಯಲ್ಲಿ ಇವುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ. ಹಾಗಾಗಿ ಅದಕ್ಕೆ ಏನು ಮಾಡಬೇಕಂತಂದರೆ ನಿರ್ಬಂಧವನ್ನು ಹೇರಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಸಂಸತ್ತಿನ ಕಾನೂನುಗಳು ಏನಾದರೂ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಎನಿಸುವಂತಿದ್ದರೆ ಅಂದರೆ ಅದು ಮಾನವನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಮಾಡುವಂತಹ ನಿಯಮ ಕಾನೂನುಗಳೇನಾದರೂ ಇದ್ದರೆ ಅವುಗಳನ್ನು ಅಸಿಂಧುಗೊಳಿಸಬಹುದು ಅಂತ ಹೇಳಿ 13ನೇ ವಿಧಿ ಇಲ್ಲಿ ಅಧಿಕಾರದ ಬಗ್ಗೆ ತಿಳಿಸುವಂಥದ್ದು. ಅಂದರೆ ಮೂಲಭೂತ ಹಕ್ಕುಗಳು ವ್ಯತಿರಿಕ್ತವಾದಂತಹ ಕಾನೂನುಗಳನ್ನೇನಾದರೂ ಸಂಸತ್ತು ಪಾಸ್ ಮಾಡಿದರೆ ಅಥವಾ ಜಾರಿ ತಂದರೆ ಅದನ್ನು ಸುಪ್ರೀಂ ಕೋರ್ಟ್ ಅಸಿಂಧು ಅಂತ ಹೇಳಿ ಅದನ್ನು ನಿರ್ಬಂಧಿಸಬಹುದು. ಅದು ಎಷ್ಟನೇ ವಿಧಿ ಅನ್ನೋದಾದರೆ 13ನೆಯ ವಿಧಿ. ಈಗ ನಾವು 12 ಮತ್ತು 13ನೇ ವಿಧಿಗಳ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಈಗ ನಮಗೆ ಟಾಪಿಕ್ ಬಂದುಬಿಟ್ಟು ಪ್ರಮುಖವಾಗಿರುವಂಥ ಪದ ಬಳಕೆ ಸರಿಯಲ್ಲ ಅಂದ್ಕೊಳ್ತೀನಿ. ಇಲ್ಲಿ 6 ಮೂಲಭೂತ ಹಕ್ಕುಗಳು ಇರುವಂಥದ್ದು ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತವಾಗಿ. ಹಾಗಾದರೆ ಈ
6 ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರತಿಯೊಂದು ವಿಧಿಗಳ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿಶ್ಲೇಷಣೆಯಿಂದ ತಿಳ್ಕೊಳ್ಳೋಣ ನಾವು. ನೋಡಿ, ಮೊದಲನೇದಾಗಿ ಸಮಾನತೆ ಹಕ್ಕು. ಜಸ್ಟ್ ನಾವು ಇದನ್ನು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆನಂತರ ವಿಧಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮಾನತೆ ಹಕ್ಕು ಇದು ತಿಳಿಸುತ್ತೆ ಸಮಾನವಾಗಿರ್ಬೇಕೆಲ್ಲರೂ ಅಂತ ತಿಳಿಸುತ್ತೆ. ಸ್ವಾತಂತ್ರ್ಯದ ಹಕ್ಕು, ಎಲ್ಲರೂ ಸ್ವಾತಂತ್ರ್ಯವಾಗಿರಬೇಕಾದ ಹಕ್ಕುಗಳನ್ನು ಅನುಭವಿಸಬಹುದು. ಶೋಷಣೆ ವಿರುದ್ಧ ಹಕ್ಕು, ನಿನ್ಗೆ ಯಾರು ದಬ್ಬಾಳಿಕೆ ಮಾಡ್ತಾ ಇದ್ದಾರಾ ಅದಕ್ಕೂ ಕೂಡ ಹಕ್ಕುಗಳಿದ್ದಾವೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ನಿಮ್ಗೆ ಗೊತ್ತಿದೆ, ಓಕೆನಾ. ಎಲ್ಲ ಧರ್ಮಗಳನ್ನು ಮತ್ತು ಅವರ ನಂಬಿಕೆಗೆ ಪಾತ್ರವಾಗಿರುವಂಥ ಯಾವುದೇ ದೇವತಾರಾಧನೆಯನ್ನು ಪೂಜಿಸಬಹುದು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಅವನು ಯಾವುದೇ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಪಡಿಬೋದು, ಜೊತೆಗೆ ಯಾವುದೇ ಕಲ್ಚರನ್ನು ಅವನು ಅಭಿವೃದ್ಧಿ ಪಡಿಸ್ಬೋದು. ಜೊತೆಗೆ ಭಾರತದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಏನಂದರೆ ಭಾರತದಲ್ಲಿರುವಂತಹ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳು. ಇವುಗಳ ರಿಟ್ಟನ್ನು ಹೊರಡಿಸ್ಬೋದಾಗಿದೆ ನಾವು. ಇವುಗಳು ಭಾಳ ಇಂಪಾರ್ಟೆಂಟ್ ಇಲ್ಲಿ ಆಗಿರುವಂಥವು. ಹಾಗಾದರೆ ನಾವು ಇವಾಗ ಏನು ಮಾಡೋಣ ಅಂತಂದರೆ ಪ್ರತಿಯೊಂದು ವಿಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ, ಓಕೆನಾ. ಹಾಗಾದರೆ ಇಲ್ಲಿ ನೋಡಿ, 14ನೇ ವಿಧಿ. 14ನೇ ವಿಧಿ ಸಮಾನತೆ ಹಕ್ಕಿನ ಅಡಿಯಲ್ಲಿ 14ನೇ ವಿಧಿ ಏನು ತಿಳಿಸುತ್ತೆ ನೋಡಿ. ಮೊದಲನೇದಾಗಿ ಈ ಸಮಾನತೆ ಹಕ್ಕನ್ನು ನಾವು 14ರಿಂದ 18 ವಿಧಿಗಳವರೆಗೆ ನಾವು ಇಲ್ಲಿ ಅದರ ವಿವರಣೆಯನ್ನು ತಿಳಿತೀವಿ. ಎಷ್ಟು ಅಂದರೆ 14ರಿಂದ 18 ಸಮಾನತೆ ಹಕ್ಕಿನ ಬಗ್ಗೆ ತಿಳಿಸುತ್ತೆ. ಹಾಗಾದರೆ 14ನೇ ವಿಧಿ ಏನು ತಿಳಿಸುತ್ತೆ ಗೊತ್ತಾ? ಕಾನೂನಿನ ಎದುರಿನಲ್ಲಿ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಎಂಬುವಂಥ ತಿಳಿಸುತ್ತೆ. ಇಲ್ಲಿ ನಾವು ಮತ್ತು ಅನ್ನೋದನ್ನು ತೆಗೆದುಕೊಂಡ್ರೆ ಎರಡು ರೀತಿಯಲ್ಲಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಏನಂದರೆ ಕಾನೂನಿನ ಎದುರಿನಲ್ಲಿ ಸಮಾನತೆ ಹಾಗೂ ಅಥವಾ ಮತ್ತು ಕಾನೂನಿನ ಸಮಾನವಾದ ರಕ್ಷಣೆ ತಿಳಿಸುತ್ತೆ 14ನೇ ವಿಧಿ. ಹಾಗಾದರೆ ಏನು ಅನ್ನೋದಾದರೆ, ಕಾನೂನಿನ ಎದುರಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಗಣ್ಯ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಆಡಳಿತಾತ್ಮಕ ವ್ಯಕ್ತಿ, ವಿಶೇಷ ವ್ಯಕ್ತಿ, ಯಾವುದೇ ವ್ಯಕ್ತಿಯಾದರೂ ಕೂಡ ಆತನಿಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ಸಮಾನತೆಯನ್ನು ಒದಗಿಸಿಕೊಡಬೇಕು. ಇದು 14ನೇ ವಿಧಿ ತಿಳಿಸುತ್ತದೆ. ಮತ್ತು ಕಾನೂನಿನ ಸಮಾನ ರಕ್ಷಣೆ ಇರಬೇಕು. ಬೇಕಾಬಿಟ್ಟಿಯಾಗಿರುವಂತಹ ಇಲ್ಲಿ ಏನು ಮಾಡಿರಬಹುದು ಅಂತಂದರೆ ಯಾವುದೇ ರೀತಿಯಾಗಿರುವಂತಹ ಒಬ್ಬರಿಗೆ ಒಂದೊಂದು, ಒಬ್ಬ ಗಣ್ಯರಿಗೆ ಒಂದು ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಒಂದು, ಈ ರೀತಿಗಳಲ್ಲದೆ ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯ ಆಗಬೇಕು ಅಂತ ಹೇಳಿ ಇಲ್ಲಿ ಏನು ಮಾಡುತ್ತೆ ಅಂತಂದರೆ 14ನೇ ವಿಧಿ ತಿಳಿಸುವಂಥದ್ದು. ನೋಡಿ, ಕಾನೂನು ಎದುರಿನಲ್ಲಿ ನಾವೆಲ್ಲರೂ ಸಮಾನರು. ಒಬ್ಬ ಗಣ್ಯ ವ್ಯಕ್ತಿಗೆ ಬೇರೆ ರೀತಿಯ ಕಾನೂನು, ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿಗೆ ಬೇರೆ ಕಾನೂನು ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡದೆ ಸರ್ವರಿಗೂ ಸಮಾನತೆಯ ತತ್ವವನ್ನು ತಿಳಿಸುವಂಥದ್ದು ಸಮಾನತೆಯ ಹಕ್ಕಿನ ಅಡಿಯಲ್ಲಿರುವಂತಹ 14ನೆಯ ವಿಧಿ. ಇಲ್ಲಿ ನೋಡಿ, ನಾವು ಇದನ್ನು ಅರ್ಥೈಸ್ಕೊಂಡ್ಮೇಲೆ ಕಾನೂನು ಎಲ್ಲರಿಗೂ ಕೂಡ ಸಮಾನತೆ ಹಕ್ಕನ್ನು ಕೊಟ್ಟಿದೆ, ಸಮಾನ ರಕ್ಷಣೆ ಕೂಡ ಸಂವಿಧಾನಕ್ಕಿದೆ, ಕಾನೂನಿಗಿದೆ ಅಂತ ನಾವಿಲ್ಲಿ ಅಂದ್ಕೊಳ್ತೀವಿ. ಆದರೂ ಕೂಡ ಇಲ್ಲಿ ಒಂದಿಷ್ಟು ಅಪವಾದಗಳನ್ನು ಅಥವಾ ವಿನಾಯಿತಿಗಳನ್ನು ನಾವಿಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ನಾವಿಲ್ಲಿ ಕಾಣಬಹುದಾಗಿದೆ. ಅಂಥವರು ಯಾರು ಅಂತಂದರೆ ನಮಗೆ ನೋಡಿ, ಇಲ್ಲಿ 361ನೇ ವಿಧಿ ಏನು ತಿಳಿಸುತ್ತೆ ಗೊತ್ತಾ? ಈ 14ನೇ ವಿಧಿಗೆ ಅಪವಾದಗಳಾದರೂ ಅನ್ಬಹುದು ಅಥವಾ ವಿನಾಯಿತಿಯಾದರೂ ಅನ್ಬಹುದು. ಹೀಗೆ ಈ 361ನೇ ವಿಧಿಯಡಿ ಏನು ತಿಳಿಸಿದೆ ಗೊತ್ತಾ? ರಾಷ್ಟ್ರಾಧ್ಯಕ್ಷರು, ನೋಡಿ, ರಾಷ್ಟ್ರಾಧ್ಯಕ್ಷರು ಅಂದರೆ ಯಾರಪ್ಪ ಅಂತಂದರೆ ರಾಷ್ಟ್ರಪತಿಗಳು, ಓಕೆನಾ, ರಾಷ್ಟ್ರಾಧ್ಯಕ್ಷರು. ಮತ್ತು ಇನ್ನು ಯಾರಪ್ಪ ಅಂತಂದರೆ ರಾಜ್ಯಪಾಲರು. ನೋಡಿ, ಈ ರಾಜ್ಯಪಾಲರು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಏನು ಮಾಡಿದೆ ಗೊತ್ತಾ? ಈ ಒಂದು 14ನೇ ವಿಧಿಯಿಂದ ಅವರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಏನು ವಿನಾಯಿತಿ ಕೊಡಲಾಗಿದೆ ಅಂತಂದರೆ ಇವರಿಗೆ ಕಾನೂನಿನ ಎದುರಿನಲ್ಲಿ ಸಮಾನತೆಯನ್ನು ಏನಿದೆ ಅಲ್ಲಪ್ಪ, ಇದನ್ನು ಏನು ಮಾಡಬಹುದಾಗಿದೆ ಅಂದರೆ ಅವರಿಗೆ ವಿನಾಯಿತಿಯನ್ನು ಇಲ್ಲಿ ಕೊಡಲಾಗಿದೆ. ನೋಡಿ, ಯಾವುದು ಅಂತಂದರೆ ಕಾನೂನಿನ ಎದುರಿನಲ್ಲಿ, ಈ ಒಂದು ಕಾನೂನಿನ ಎದುರಿನಲ್ಲಿ ಸಮಾನತೆ ಅನ್ನುವಂಥದ್ದನ್ನು ಇದರಿಂದ ಅವರಿಗೆ ವಿನಾಯಿತಿ ಕೊಡಲಾಗಿದೆ. ಕೆಲವೊಂದಿಷ್ಟು ಸಮಯದಲ್ಲಿ ಇದನ್ನು ಉಲ್ಲಂಘನೆ ಮಾಡಿದರೂ ಕೂಡ 361 ಇವರು ಇಬ್ಬರನ್ನು ರಕ್ಷಣೆ ಮಾಡುತ್ತೆ. ಯಾರು? ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರನ್ನು. ಹಾಗಾದರೆ ಯಾಕೆ ಇವ್ರಿಗೆ ರಕ್ಷಣೆ ಕೊಡುತ್ತೆ ಅಂತಂದರೆ
ನೋಡಿ ಯಾಕೆ ಇವ್ರು ರಕ್ಷಣೆ ಕೊಡುತ್ತಂದರೆ ಭವ್ಯ ಭಾರತದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಗಣ್ಯ ವ್ಯಕ್ತಿಗಳಲ್ಲಿ ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಕೆಲವೊಂದು ಸಂದರ್ಭಗಳಲ್ಲಿ ಈ ತರಹದ ಉಲ್ಲಂಘನೆ ಮಾಡುವಂತಹ ಅನಿವಾರ್ಯತೆ ಬರುತ್ತದೆ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಕಾನೂನಿನ ಎದುರಿನಲ್ಲಿ ಸಮಾನತೆಯನ್ನು ನೀಡಲಾಗಿದೆ. ಅದು 361ನೇ ವಿಧಿಯ ಅನ್ವಯವಾಗಿ. ಇದು ಕೂಡ ಸಂವಿಧಾನದಲ್ಲಿ ಇರುವುದರಿಂದ ಮಾತ್ರ ಇವರಿಗೆ ಅನುಕೂಲವನ್ನು ಮಾಡಿಕೊಡಲಾಗಿದೆ. ಹಾಗಾಗಿ ಜೊತೆಗೆ ಇವ್ರಿಗೆ ಏನು ಈ ರಾಷ್ಟ್ರಾಧ್ಯಕ್ಷರಿಗೆ ಮತ್ತು ರಾಜ್ಯಪಾಲರಿಗೆ ಇನ್ನೂ ವಿನಾಯಿತಿಗಳೇನಿದಾವೆ ಅಂದರೆ ಅಧಿಕಾರಾವಧಿಯಲ್ಲಿ ಇವರನ್ನು ಬಂಧಿಸುವಂತಿಲ್ಲ, ಇವರನ್ನು ಯಾವುದೇ ರೀತಿಯಾಗಿರುವಂತಹ ಬಂಧಿಸುವಂತಿಲ್ಲ. ನೋಡಿ ಇವರಿಗೆ ವಿನಾಯಿತಿ ಕೊಳ್ಳಲಾಗಿದೆ. ನೀವು ಅನ್ಬೋದು ಕಾನೂನು ಎದುರಿನಲ್ಲಿ ಸಮಾನತೆ ಇದೆ, ಹಾಗಾದರೆ ಅವ್ರು ತಪ್ಪು ಮಾಡಿರ್ತಾರೆ, ಅವ್ರು ನೀವು ಬಂಧಿಸ್ಬೋದಲ್ಲ. ಅಲ್ಲ, ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ಭವ್ಯ ಭಾರತದ ಅಭಿವೃದ್ಧಿಗಾಗಿ ಶ್ರಮಿಸ್ತಿರ್ತಾರೆ ಇವರು. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ನಾವು ವಿನಾಯಿತಿಯನ್ನು ಕೊಡಬೇಕು ಅಂತ ಭಾರತದ ಸಂವಿಧಾನವೇ ತಿಳಿಸಿರುವಂಥದ್ದು. ಅಧಿಕಾರಾವಧಿಯಲ್ಲಿ ಇವರನ್ನು ಬಂಧಿಸುವಂತಿಲ್ಲ, ಜೊತೆಗೆ ಇವರಿಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಯಾರ ಮೇಲೆ? ರಾಷ್ಟ್ರಾಧ್ಯಕ್ಷರು ಮತ್ತು ಯಾರಪ್ಪ ಅಂದರೆ ರಾಜ್ಯಪಾಲರ ಮೇಲೆ, ಇವರಿಬ್ಬರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಹಾಗಾದರೆ ಯಾಕೆ ಈ ರೀತಿಯಾಗಿರುವಂಥ ಪಾರ್ಶಾಲಿಟಿ, ತಾರತಮ್ಯತೆ ಅನ್ನೋದಾದರೆ ಸಾಮಾನ್ಯ ನ್ಯಾಯಾಲಯ ಮತ್ತು ಆಡಳಿತಾತ್ಮಕ ನ್ಯಾಯಾಲಯ ಅಥವಾ ಕಾನೂನುಗಳು ಇಲ್ಲಿ ಭಾರತದಲ್ಲಿ ಇರುವುದರಿಂದ ಕೆಲವೊಂದಿಷ್ಟು ವಿಧಿಗಳು ಏನು ಮಾಡ್ತವೆ ಅಂತಂದರೆ ಇವರಿಗೆ ರಕ್ಷಣೆಯನ್ನು ಇಲ್ಲಿ ನೀಡುವಂಥದ್ದು. ಅದು ಸಮಾಜದ ಹಿತದೃಷ್ಟಿಯಿಂದ ಮಾತ್ರ ಇವುಗಳಿಗೆ ಏನು ಮಾಡಲಾಗಿದೆ, ವಿನಾಯಿತಿಯನ್ನು ಕೊಡಲಾಗಿದೆ. ನಾವು ಅದನ್ನು ತಿಳ್ಕೊಬೇಕಾಗಿರುವಂಥದ್ದು. ಹಾಗೆ ಇದು ಈ ಒಂದು 14ನೇ ವಿಧಿ ಏನಾಗಿದೆಪ್ಪ ಅಂದರೆ ವಿದೇಶಿ ಗಣ್ಯರಿಗೆ ಇದು ಅನ್ವಯ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. 14ನೇ ವಿಧಿ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡಿದ್ದೀವಿ. ಈಗ 15ನೇ ವಿಧಿ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಭಾರತದ ಸಂವಿಧಾನದಲ್ಲಿ ಪ್ರತಿಯೊಂದು ಪದಗಳು ಕೂಡ ಭಾಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಏನು ಹೇಳುತ್ತೆ ಗೊತ್ತಾ? 15ನೇ ವಿಧಿ ತಾರತಮ್ಯದ ಬಗ್ಗೆ ಹೇಳುತ್ತೆ. 15ನೇ ವಿಧಿ ತಾರತಮ್ಯದ ಬಗ್ಗೆ ಬರುತ್ತೆ. ಏನು ಹೇಳುತ್ತೆ ಅಂದರೆ ಕೆಲವು ಆಧಾರದ ಮೇಲೆ ಮಾತ್ರ ತಾರತಮ್ಯ ಮಾಡುವಂತಿಲ್ಲ. ಇಲ್ಲಿ ಈ 15ನೇ ವಿಧಿ ತಾರತಮ್ಯ ಬಗ್ಗೆ ತಿಳಿಸುತ್ತೋಕೆ, ಬಟ್ ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರೋಂಥದ್ದು ಇದೇ ಒಂದು ಪದ. ಯಾವುದು ಅಂದರೆ 15ನೇ ವಿಧಿಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರೋದು ಅಂದರೆ ಮಾತ್ರ. ನೋಡಿ, ಈಗ ಈ 15ನೇ ವಿಧಿ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಜಾತಿ, ಜನ್ಮ, ಲಿಂಗ, ಸ್ಥಳ ಮತ್ತು ಜನಾಂಗ ಅಥವಾ ಒಂದು ರಾಜ್ಯವನ್ನು ಇಟ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿಗೆ ನಾವೇನು ಮಾಡುವಂತಿಲ್ಲ ಅಂದರೆ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳಿ ಭಾರತದ ಸಂವಿಧಾನ 15ನೇ ವಿಧಿ ತಿಳಿಸುತ್ತೆ. ಆದರೆ ಅವುಗಳು ಯಾವ ರೀತಿ ಅಂದರೆ ಕೆಲವು ಆಧಾರದ ಮೇಲೆ, ಅಂದರೆ ಇಷ್ಟು ಆಧಾರಗಳ ಮೇಲೆ ಮಾತ್ರ ನಾವು ಏನು ಮಾಡೋಂಗಿಲ್ಲ, ತಾರತಮ್ಯ ಮಾಡುವಂತಿಲ್ಲ. ಹಾಗಾದರೆ ಉಳಿದೋಕೆ ಮಾಡ್ಬೋದಾ? ಹೌದು, ಮಾಡಬಹುದು. ಯಾವ ರೀತಿಯಾಗಿ ಮಾಡಬಹುದು? ಅದು ಮಾನವನ ಹಿತಾಸಕ್ತಿ ಮತ್ತು ಮಾನವನ ಮಾನಧಕ್ಕೆಯಾಗದಂತೆ ಇದ್ದರೆ ಮಾತ್ರ ಅವುಗಳನ್ನು ತಾರತಮ್ಯ ಮಾಡಬಹುದು. ಆದರೆ ಮೂಲಭೂತ ಹಕ್ಕಿನಲ್ಲಿ ಅಡಕವಾಗಿರುವಂತಹ ಜಾತಿ, ಧರ್ಮ, ಜನ್ಮಸ್ಥಳ, ಲಿಂಗ, ಜನಾಂಗ ಮತ್ತು ರಾಜ್ಯ ಇವುಗಳನ್ನು ಇಟ್ಕೊಂಡು ಅವನ್ನ ತಾರತಮ್ಯ ಮಾಡುವಂತಿಲ್ಲ. ಆದರೆ ಇದನ್ನು ಬಿಟ್ಟು ಭಾರತದ ಸಂವಿಧಾನದಲ್ಲಿ ಸಮ್ಮತಿ ಕೊಡುವಂತಹ ಯಾವುದಾದ್ರೂ ವಿಚಾರಗಳಿದ್ದರೆ ಅದರ ಮೇಲೆ ಬೇಕಾದರೆ ಆತ ಏನು ಮಾಡ್ಬೋದು, ತಾರತಮ್ಯವನ್ನು ಇಲ್ಲಿ ಮಾಡಬಹುದು ಆಗಿದೆ. ನೋಡಿ ಯಾವ ರೀತಿಯಾಗಿ ಅಂದರೆ ಇಷ್ಟು ಆಧಾರಗಳ ಮೇಲೆ ಮಾತ್ರ ಆತನ ತಾರತಮ್ಯ ಮಾಡುವಂತಿಲ್ಲ ಅನ್ನೋದನ್ನು ನಾವು ಬಹಳ ಪ್ರಮುಖವಾಗಿ ಇಲ್ಲಿ ತಿಳ್ಕೋಬೇಕು. ಹಾಗಾದರೆ ಏನು ಇಲ್ಲಿ ತಾರತಮ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕನ್ನೋದಾದರೆ ಈ ತಾರತಮ್ಯತೆ ಅನ್ನುವಂಥದ್ದನ್ನು ವಿಸ್ತೃತವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಯಾವ ರೀತಿಯಾಗಿ ಅವನ್ನ ತಾರತಮ್ಯ, ಹೌದು ಈ ಒಬ್ಬ ವ್ಯಕ್ತಿಗೆ ನಾವು ತಾರತಮ್ಯ ಮಾಡ್ತಿದ್ವಿ ಅಂತ ನಾವು ಹೇಗೆ ತಿಳ್ಕೊಬೇಕು, ಅಥವಾ ಆ ತಾರತಮ್ಯಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಹೇಗೆ ನಾನು ಈ ಒಂದು ತಾರತಮ್ಯಕ್ಕೆ ಒಳಗಾಗಿದ್ದೀನಿ ಅಂತ ತಿಳ್ಕೊಬೇಕು ಅನ್ನೋದಾದರೆ ಭಾರತದ ಸಂವಿಧಾನದಲ್ಲಿ ತಿಳಿಸಿರುವಂಥದ್ದು ಏನಂದರೆ ಸಾರ್ವಜನಿಕ ಸ್ಥಳಗಳಿಗೆ ಏನಾದರೂ ನೀವು ಪ್ರವೇಶವನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಅದು ತಾರತಮ್ಯ ಆಗುತ್ತದೆ. ಜೊತೆಗೆ ಸರ್ಕಾರಿ, ಅರೆ ಸರ್ಕಾರಿ, ಕೇಂದ್ರ ಮತ್ತು ಸ್ಥಳೀಯ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರದೇಶಕ್ಕೆ ಪ್ರವೇಶವನ್ನು ನಿರಾಕರಿಸಿದರೆ ಮಾತ್ರ ಅದು ತಾರತಮ್ಯವೆನಿಸುತ್ತದೆ ಅಂತ ಹೇಳ್ತಾರೆ. ಯಾವುಗಳು ಹಾಗಾದರೆ ರಸ್ತೆ ಆಗಿರ್ಬೋದು,
ಶಾಲೆ, ದೇವಸ್ಥಾನ, ಸಾರ್ವಜನಿಕ ಶೌಚಾಲಯಗಳು ಮತ್ತು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅನುದಾನದಿಂದ ಏನಾದರೂ ಆಗ್ತಾ ಇರುವಂಥ ಸಂಘ ಸಂಸ್ಥೆಗಳಲ್ಲಿ ಏನಾದರೂ ನಿರಾಕರಣೆ ನೀವು ಮಾಡಿದ್ರಿ ಅಂದರೆ 15ನೇ ವಿಧಿಯಲ್ಲಿ ನೀವು ತಾರತಮ್ಯ ಮಾಡಿದಂತೆ. ಇದು ಉಲ್ಲಂಘನೆ ಆದರೆ ಆ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದ್ದಾವಂತ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು 32ನೇ ವಿಧಿ ಅನ್ವಯ. ನೋಡಿ ಎಷ್ಟು ಇಂಪಾರ್ಟೆಂಟ್. ತಾರತಮ್ಯ ಹೌದು, ಆದರೆ ಯಾವ್ಯಾವ ರೀತಿಯಲ್ಲಿ ತಾರತಮ್ಯ ಆಗ್ತವೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡಿ ಇನ್ನೂ ಭಾಳ ಇಂಪಾರ್ಟೆಂಟ್ ಇದು. ನಾವು ತಾರತಮ್ಯವನ್ನು ಇಷ್ಟು ವಿಷಯಗಳ ಬಿಟ್ಟು ಮಾಡಬಹುದು ಅನ್ನೋಂಥದ್ದನ್ನು ನಾವು ತಿಳ್ಕೊಂಡಿದ್ವಿ. ಆದರೆ ಇದಕ್ಕೂ ಕೂಡ ಅಪವಾದಗಳು ಅಥವಾ ವಿನಾಯಿತಿಗಳು ಕೂಡ ಇದ್ದಾವೆ 15ನೇ ವಿಧಿಯಲ್ಲಿ. ಏನು ಒಂದು ಅಪವಾದ ಅಥವಾ ವಿನಾಯಿತಿಗಳು? ಅಪವಾದ ಅಥವಾ ವಿನಾಯಿತಿ ಎರಡೂ ಪದ ಒಂದೇ. ಇಲ್ಲಿ ಅಪವಾದ ಅಂದರೆ ಈ ಒಂದು ವಿಧಿಯನ್ನು ಉಲ್ಲಂಘನೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ವಿನಾಯಿತಿ ಅಂದರೆ ಈ ಒಂದು ವಿಧಿಯ ಅನ್ವಯವಾಗಿ ಬೇರೊಬ್ಬರಿಗೆ ಇಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ, ಇಲ್ಲಿ ಕಾನೂನನ್ನು ಸಡಿಲಗೊಳಿಸಲಾಗಿದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಈ 15ನೇ ವಿಧಿಯಲ್ಲಿ ಏನು ವಿನಾಯಿತಿ ಇದೆ ಅಂತಂದರೆ 15ನೇ ವಿಧಿ ಉಪಬಂಧ 3ರಲ್ಲಿ ಏನು ತಿಳಿಸಲಾಗಿದೆ ಗೊತ್ತಾ? ರಾಜ್ಯ. ನೋಡಿ ಮತ್ತೆ ಇಲ್ಲಿ ರಾಜ್ಯ ಎಂಬ ಪದ ಬಂತು, ಅದಕ್ಕೆ ಹೇಳಿದ್ದು 12ನೇ ವಿಧಿ ರಾಜ್ಯದ ವ್ಯಾಖ್ಯಾನಿಸುತ್ತದೆ ಅಂತ ನಾನು ಆಗಲೇ ಹೇಳಿದೆ. ಯಾಕೆಂದರೆ ಇಲ್ಲಿ ರಾಜ್ಯದ ಮಹಿಳೆಯರು ಮತ್ತು ಮಕ್ಕಳ, ನೋಡಿ ಯಾರು ಅಂದರೆ ಮಹಿಳೆ ಮತ್ತು ಮಕ್ಕಳ ಏನಾಗಬೇಕು? ಅಭಿವೃದ್ಧಿಗಾಗಿ ವಿಶೇಷ ನಿಯಮವನ್ನು ರಚಿಸಬಹುದು ಅಂತ ಹೇಳಿ 15ನೇ ವಿಧಿ ಉಪಬಂಧ 3 ತಿಳಿಸುತ್ತಾ ಏನಂದರೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ವಿಶೇಷವಾದ ನಿಯಮವನ್ನು ರಚಿಸಬಹುದು ಅಥವಾ ಒಂದು ಕಾನೂನನ್ನೇ ರಚಿಸಬಹುದು ಅಂತ 13ನೇ ವಿಧಿ 3ನೇ ಉಪಬಂಧ ತಿಳಿಸುತ್ತೆ. ಹಾಗಾದರೆ ಮತ್ತೆ ನಾವು ಇಲ್ಲೇ ಬರ್ತೀವಿ. ಏನೋ ನೀವು ಲಿಂಗ ತಾರತಮ್ಯ ಮಾಡಿದ್ರಿ. ಯಾವ ರೀತಿಯಾಗಿ ಲಿಂಗ ತಾರತಮ್ಯ? ಮಹಿಳೆಯರಿಗೆ ಮಾತ್ರ ಕೊಟ್ರಿ, ಪುರುಷರಿಗೆ ಕೊಳ್ಳಿಲ್ಲ, ಲಿಂಗ ತಾರತಮ್ಯ ಆಗುತ್ತೆ ಅಂತ ನೀವು ಅನ್ಬೋದು. ಆದರೆ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಏನು 15ನೇ ವಿಧಿ 3ನೇ ಉಪಬಂಧ ಹಂಗಲ್ಲಪ್ಪ, ಇಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅವರ ಅಭಿವೃದ್ಧಿ ಆಗಬೇಕು, ಹಾಗಾಗಿ ಈ ನಿಯಮ ನಾವು ರಚಿಸಿದ್ದೀವಿ. ಹಾಗೆ ನೀವು ಅಂತೀರಿ ಯಾಕೆ ಮಹಿಳೆಯರಿಗೆ, ಪುರುಷರಿಗೂ ಕೊಡಿ ಅಂದಾಗ ಇಲ್ಲಿ ಈ ವಿಧಿ ತಿಳಿಸುತ್ತೆ ಮಹಿಳೆಯೊಬ್ಬಳು ದುರ್ಬಲ, ಅವಳು ಶತಶತಮಾನಗಳಿಂದ ದುರ್ಬಲಳಾಗಿದ್ದಾಳೆ, ತನ್ನ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗಳಿಂದ ತುಂಬ ವಂಚಿತಳಾಗಿದ್ದಾಳೆ, ಸಾಕ್ಷರಸ್ಥಳು ಆಗಿದ್ದಾಳೆ, ಬಾಲ್ಯ ವಿವಾಹಕ್ಕೆ, ಈ ಸತಿ ಸಹಗಮನ ಪದ್ಧತಿಗೆ ಈ ರೀತಿಯಾಗಿ ದೌರ್ಜನ್ಯಕ್ಕೊಳಗಾಗಿದ್ದಾಳೆ. ಹಾಗಾಗಿ ಅವಳು ದುರ್ಬಲಳು, ಅವಳನ್ನು ವಿಶೇಷವಾಗಿ ರಕ್ಷಣೆ ಮಾಡುವ ಮೂಲಕ ಆಕೆಯನ್ನು ಬಲಪಡಿಸಬೇಕು, ಬೆಂಬಲಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 15ನೇ ವಿಧಿಯ 3ನೇ ಉಪಬಂಧ ಅವರಿಗೆ ವಿನಾಯಿತಿ ಅಥವಾ ರಕ್ಷಣೆಯನ್ನು ಇಲ್ಲಿ ಕೊಡುವಂಥದ್ದು. ಅದೇ ರೀತಿಯಾಗಿ ರಕ್ಷಣೆ ಕೊಟ್ಟಿತಾ? ನೋಡಿ ಇಲ್ಲಿ ಹೇಳ್ತಾರೆ 15ನೇ ವಿಧಿ 3ನೇ ಉಪಬಂಧ ಹೇಳುತ್ತೆ ನಿಯಮ ಅಥವಾ ಕಾನೂನು ರಚಿಸಬಹುದು. ಹಾಗಾದರೆ ರಚಿಸಬಹುದು, ಓಕೆ, ಹಾಗಾದ್ರೆ ಕಾರ್ಯರೂಪಕ್ಕೆ ಬಂದ ರಚನೆ ಮಾಡಿದ್ರಾ ಅನ್ನೋದಾದರೆ ನೋಡಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇಡಲಾಗಿದೆ, ನಿಮಗೆ ಗೊತ್ತಿದೆ ಹೌದಾ? ಅದೇ ರೀತಿಯಾಗಿ ಮಹಿಳಾ ಕಾಲೇಜುಗಳನ್ನು ತೆಗೆಯಲಾಗಿದೆ, ನಿಮಗೆ ಗೊತ್ತು. ಮಹಿಳಾ ಕಾಲೇಜುಗಳನ್ನು ತೆಗೆಯಲಾಗಿದೆ, ಸ್ಕೂಲ್ಗಳನ್ನು ತೆಗೆಯಲಾಗಿದೆ ಹೌದಾ? ಪ್ರೌಢಶಾಲೆಗಳು ಎಲ್ಲವನ್ನು, ವಿಶ್ವವಿದ್ಯಾಲಯಗಳನ್ನ ತೆಗೆಯಲಾಗಿದೆ. ಅವಾಗ ನೀವು ಅನ್ಬೋದು ಮಹಿಳಾ ವಿಶ್ವವಿದ್ಯಾಲಯಕ್ಕೋ ಅಥವಾ ಕಾಲೇಜಿಗೆ ಹೋಗ್ಬಿಟ್ಟು ನನಗೆ ಅಡ್ಮಿಷನ್ ಕೊಡಿ, ನಾನೊಬ್ಬ ಯುವಕ ಅಂತ ನೀವು ಹೋದ್ರೆ ಬರಂಗಿಲ್ಲ ತಮ್ಮ, ಇಲ್ಲಿ ನೀವು ಹೋಗು, ನೀವು ಬೇರೆ ಕಡೆ ಹೋಗು ಅಂತಾರೆ. ಅವಾಗ ನನಗೆ ಉಲ್ಲಂಘನೆ ಆಯಿತು, ಮೂಲಭೂತ ಹಕ್ಕು ಉಲ್ಲಂಘನೆ ಆಯ್ತು, ನಂಗೆ 15ನೇ ವಿಧಿ ಅಂತಂದರೆ ಅವ್ರು ಅವಾಗ ಇದನ್ನು ತೋರಿಸ್ತಾರೆ 15ನೇ ವಿಧಿಯಾಗ ಐತೆ ನೋಡಪ್ಪ, ಇದು 3ನೇ ಒಂದು ಬಂಧ ತಿಳಿಸ್ತೈತಿ. ಹಿಂಗೆ ಮಹಿಳೆಯರಿಗೆ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ರಕ್ಷಣೆ ಐತಿ ಅನ್ನೋಂಥದ್ದನ್ನು ಇಲ್ಲಿ ತಿಳಿಸುವಂಥದ್ದು. ಹಾಗೆ ಇಲ್ಲಿ ಒಂದು ಪ್ರಕರಣ ಬರುತ್ತೆ ನೋಡ್ರಿ, ಒಂದು ಯಾವುದಪ್ಪ ಅಂದ್ರೆ ಯಂಗ್ ಇಂಡಿಯನ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ TDB ಅಂತಂತೇಳಿ ನಿಮ್ಗೆ ಗೊತ್ತಿರೋಂಥದ್ದು. ಇದು ಭಾಳ ಪ್ರಕರಣಗಳು ಭಾಳ ಯಾಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಇದು ಏನಪ್ಪ ಅಂದರೆ ಒಂದು ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ಇರುವಂಥ ಒಂದು ಪ್ರಕರಣ ಇದು. ನಿಮಗೆ ಕೇರಳದ ಅಯ್ಯಪ್ಪ ಸ್ವಾಮಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು ಹೌದಾ? ನಾವು ಮಾಲೆ ಹಾಕ್ಕೊತೀವಿ, ಪೂಜಿಸ್ತೀವಿ, ಭಾಳ ಕಠಿಣ ವ್ರತಗಳು ಅಲ್ಲಿ ಇರ್ತಾವೆ ಹೌದಾ? ಯಾಕೆ ಅಂತಂದರೆ ಅಯ್ಯಪ್ಪ ಸ್ವಾಮಿ ಮೂಲತಃ ಆತ ಬ್ರಹ್ಮಚಾರಿ ಮತ್ತು ಬಹಳ ಒಂದು ವೈದಿಕ ಸಂಪ್ರದಾಯಸ್ಥ
ಓಕೆ, ಈ ರೀತಿಯಾಗಿ ಇದೀವಿ. ಇಲ್ಲಿ ಯಂಗ್ ಇಂಡಿಯನ್ ಲಾಯರ್ಸ್ ಆ್ಯಂಡ್ ಅಸೋಸಿಯೇಷನ್ ಅಂತ ಐತೆ, ಅಂದರೆ ಒಂದು ಇಂಡಿಯನ್ ಅಸೋಸಿಯೇಷನ್ ಇತ್ತು ಯಾರ್ದು, ಲಾಯರ್ಸ್ಗಳದು. ಜೊತೆಗೆ TDB ಅಂದರೆ ತ್ರಿವಂಕೂರು ದೇವಸ್ಥಾನ ಮಂಡಳಿ ಅಂತ ಇಲ್ಲಿ ಹೇಳ್ತೀವಿ. ಈ ಒಂದು ಇವರಿಬ್ಬರ ನಡುವೆ ಒಂದು ಪ್ರಕರಣ ನಡೀತಿ. ಏನು ಹೇಳ್ತಾರಪ್ಪ ಅಂತಂದ್ರೆ ಇವರು ಈ ಲಾಯರ್ಸ್ಗಳು ಏನು ಹೇಳ್ತಾರೆ ಗೊತ್ತಾ, ನೋಡಿ ನೀವು ಮಹಿಳೆಯರಿಗೆ ಪರ್ಮಿಷನ್ ಕೊಡಲ್ಲ, ಪ್ರವೇಶ ಕೊಡಲ್ಲ. ಅದು ಎಷ್ಟಪ್ಪ ಅಂದರೆ 10ನೇ ವಯಸ್ಸಿನಿಂದ 50ನೇ ವಯಸ್ಸಿನ ಮಹಿಳೆಯರಿಗೆ ನೀವು ನಿಮ್ಮ ದೇವಸ್ಥಾನದಲ್ಲಿ ಪ್ರವೇಶ ಕೊಡೋದಿಲ್ಲ. ಇದರಿಂದ ಏನಾಯಿತು, ನೀವು ತಾರತಮ್ಯ ಮಾಡಿದಂತಾಯಿತು ಮತ್ತು ಕಾನೂನಿನ ಎದುರಿನಲ್ಲಿ ಸಮಾನತೆ ನೀವು ಕೊಡಲಿಲ್ಲ. ಅಂದರೆ ಪುರುಷರಿಗೆ ಬೇರೆ ಸ್ತ್ರೀಯರು ಬೇರೆ ಅಂತ ಮಾಡಿದ್ರಿ ಅಂತ 14ನೇ ವಿಧಿ ಕೂಡ ನೀವು ಇಲ್ಲಿ ಉಲ್ಲಂಘನೆ ಮಾಡಿದ್ದೀರಿ ಅಂಥೇಳಿ ಇವ್ರೇನು ಮಾಡ್ತಾರೆ, ಈ ಲಾಯರ್ಸ್ ಅಸೋಸಿಯೇಷನ್ ಅವರು ಈ TDBಗೆ ಒಂದು ನೋಟಿಸನ್ನು ಕಳಿಸಿರ್ತಾರೆ ಅಥವಾ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅವಾಗ ಇವ್ರು ಏನು ಹೇಳ್ತಾರೆ ಗೊತ್ತಾ, ಸುಪ್ರೀಂ ಕೋರ್ಟಲ್ಲಿ ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಇವ್ರು ಏನು ಹೇಳ್ತಾರೆ, TDB ಅವ್ರನ್ನ ಹೇಳ್ತಾರೆ, ನೋಡಿ ಇದು ಸುಮಾರು 800 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಒಂದು ಇತಿಹಾಸ ಇರುವಂಥದ್ದು. ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂತಂದರೆ ಈ ಒಂದು ಮಹಿಳೆ ಮತ್ತು ಪುರುಷರು ಎನ್ನುವ ಒಂದು ಲಿಂಗ ತಾರತಮ್ಯ ಅಲ್ಲದೆ 41ರಿಂದ 45 ದಿನಗಳ ಕಾಲ ಮಾಲೆಯನ್ನು ಹಾಕಬೇಕು, ಕಠಿಣ ವ್ರತಗಳನ್ನು ಪಾಲಿಸಬೇಕು, ಜೊತೆಗೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು. ಆದರೆ ಈ 10ರಿಂದ 50 ವರ್ಷದ ಮಹಿಳೆಯರಿಗೆ ಈ 41ರಿಂದ 45 ದಿನದ ಒಂದು ವ್ರತವನ್ನು ಮಾಡೋದು ಕಷ್ಟ ಆಗುತ್ತೆ ಮತ್ತು ಇದು ಸಾಧ್ಯವಿಲ್ಲ ಎಂಬ ಒಂದು ಅಂಶವನ್ನು ಮುಂದಿಟ್ಕೊಂಡು ಇದನ್ನು ತಿರಸ್ಕಾರ ಮಾಡುತ್ತೆ. ಯಾವುದು ಅಂದರೆ ಈ ಒಂದು TDB ಸಂಸ್ಥೆ ಅಥವಾ TDB ಅಂದರೆ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ಕಮಿಟಿ. ಆವಾಗ ಇಲ್ಲಿ ಏನು ಹೇಳುತ್ತೆ ಗೊತ್ತಾ, ಈ ಒಂದು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದಾದರೆ ಈ ಒಂದು ಅನ್ವಯವಾಗಿ ಇಲ್ಲ, ನೀವು ಏನು ಮಾಡಿದಾಗ ಇತಿಹಾಸಗಳು ಇರಬಹುದು ಅಥವಾ ಸಂಪ್ರದಾಯಗಳಾದರೂ ಇರಬಹುದು, ಆದರೆ ಭಾರತದ ಸಂವಿಧಾನದಲ್ಲಿ ಇದು ಉಲ್ಲಂಘನೆಯಾಗುತ್ತದೆ ಅಂತ ಹೇಳಿ ಈ ಒಂದು ಯಂಗ್ ಇಂಡಿಯನ್ ಲಾಯರ್ಸ್ ಅಸೋಸಿಯೇಷನ್ ಮತ್ತು TDBಯ ಒಂದು ತ್ರಿವಂಕೂರ ದೇವಸ್ಥಾನ ಮಂಡಳಿಯ ಒಂದು ಪ್ರಕರಣ ತಿಳಿಸುತ್ತೆ. ಏನಪ್ಪ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮಾನವ ಹಕ್ಕುಗಳ ಆಯೋಗಗಳ ಒಂದು ವಿಚಾರವನ್ನು ಪ್ರಮುಖವಾಗಿ ಇಟ್ಕೊಂಡು ಏನು ಮಾಡುತ್ತೆ ಅಂತಂದರೆ ಮಹಿಳೆಯರಿಗೂ ಅವಕಾಶವನ್ನು ಕೊಡಬೇಕು, ಇಲ್ಲಾಂದರೆ ಇದು ಲಿಂಗ ತಾರತಮ್ಯ ಆಗುತ್ತೆ, ಇದು ಅನಿಷ್ಟ ಪದ್ಧತಿ ಆಗುವಂತಹ ಒಂದು ಏನಾಗುತ್ತೆ ಅಂತಂದರೆ ಅನಿಷ್ಟ ಪದ್ಧತಿ ಆಗಬಹುದು ಅಂತ ಹೇಳಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತ. ಜೊತೆಗೂಡಿ ಇಲ್ಲಿ ಕೂಡ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಕೂಡ ಇದು ಏನಾಗುತ್ತೆ ಅಂದರೆ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿ ಈ ಒಂದು ಅನ್ವಯವಾಗಿ ಏನು ಮಾಡುತ್ತೆ, ಘನ ನ್ಯಾಯಾಲಯ ಕೂಡ ಈ ಒಂದು ತೀರ್ಪನ್ನು ಎತ್ತಿ ಹಿಡಿಯುತ್ತದೆ. ಜೊತೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸುವಂಥದ್ದು. ಇಷ್ಟು ಏನಪ್ಪ ಅಂದರೆ 15ನೇ ವಿಧಿ ಮತ್ತು ಯಂಗ್ ಇಂಡಿಯನ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ TDB ತ್ರಿವಂಕೂರು ದೇವಸ್ಥಾನ ಮಂಡಳಿಯ ಒಂದು ಪ್ರಕರಣ ಇಲ್ಲಾಗಿತ್ತು. ಇದು 15ನೇ ವಿಧಿ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನಿಲ್ಲಿ ಅಂದ್ಕೊಳ್ತೀನಿ. ಈಗ ಮುಂದಿನ ಒಂದು ವಿಧಿ ಬಗ್ಗೆ ನಾವು ತಿಳ್ಕೊಳ್ಳೋಣ, 16ನೇ ವಿಧಿ. ಈ 16ನೇ ವಿಧಿ ನೋಡಿ, ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ರಾಜ್ಯದ ಅಧೀನಕ್ಕೆ ಒಳಪಟ್ಟಂತಹ ಪ್ರಜೆಗಳು, ಮತ್ತೆ ಇಲ್ಲಿ ರಾಜ್ಯ ಎಂಬ ಪದ ಬಂತು. ನಾನು ಯಾಕಂದ್ರೆ 12ನೇ ವಿಧಿ ಒತ್ತಿ ಹೇಳ್ತಾ ಇದ್ದೀನಿ ಅನ್ಕೊತೀನಿ, ಅದು ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾತ್ರ. ನೋಡಿ, ಈ 16ನೆಯ ವಿಧಿ ರಾಜ್ಯದ ಅಧೀನಕ್ಕೆ ಒಳಪಟ್ಟಿರುವಂಥ ಪ್ರಜೆಗಳಾಗಿರಬೇಕು. ಅವ್ರಿಗೆ ಏನು ಮಾಡಬೇಕು ಅನ್ನೋದಾದರೆ ಸಾರ್ವಜನಿಕ ಉದ್ಯೋಗದಲ್ಲಿ, ಈ ಸಾರ್ವಜನಿಕ ಉದ್ಯೋಗ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರಿ ಹುದ್ದೆಗಳು ಅಂತ ನಾವು ಇಲ್ಲಿ ತಿಳ್ಕೊಬೇಕು. ಈ ಉದ್ಯೋಗದಲ್ಲಿ ಸಮಾನತೆಯನ್ನು ತಿಳಿಸುವಂಥದ್ದು. ಈ ಸಮಾನತೆಯನ್ನು ತಿಳಿಸುವುದರಿಂದ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಸಮಾನತೆ ಹಕ್ಕನ್ನು ನಾವಿಲ್ಲಿ ಕೊಟ್ಟಂಗಾಗುತ್ತೆ. ಮತ್ತು ನಾವು 14ನೇ ವಿಧಿಯಲ್ಲಿ ಸಮಾನತೆಯನ್ನು ತಗೊಳ್ತೀವಿ, 15ನೇ ವಿಧಿಯಲ್ಲಿ ತಾರತಮ್ಯವನ್ನು ಕೂಡ ತೆಗೆದುಕೊಳ್ತೀವಿ, ಹಾಗೆ 16ನೇ ವಿಧಿಯಲ್ಲಿ ಈ ಒಂದು ವಿಧಿಯಲ್ಲೂ ಕೂಡ ಸಮಾನ ಅವಕಾಶವನ್ನು ನೀವು ಇಲ್ಲಿ ಮಾಡಿಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿ ಕೊಡುವಂಥದ್ದು. ಹಾಗೆ ಈ ರೀತಿಯಾಗಿ ಉದ್ಯೋಗದಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನು ಒಳಪಟ್ಟಿವಿ, ಅದು ರಾಜ್ಯದ ಅಧೀನಕ್ಕೆ ಒಳಪಟ್ಟಾಗೆ. ಹಾಗಾದರೆ ಇಲ್ಲಿ ಕೂಡ ಏನಾಗಿದೆಪ್ಪ ಅಂದರೆ ಮತ್ತೆ ವಿನಾಯಿತಿ ಅಥವಾ ಅಪವಾದಗಳನ್ನು ನಾವಿಲ್ಲಿ ಕಾಣ್ತೀವಿ. ಯಾವ ರೀತಿಯಾಗಿ ಅಪವಾದಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನೋದಾದರೆ ನೋಡಿ, ಈ 16ನೆಯ ವಿಧಿಯ ಉಪಬಂಧ 4 ಏನು ತಿಳಿಸುತ್ತೆ ಗೊತ್ತಾ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು. ನೋಡಿ, ಅವರು ಸಾಮಾಜಿಕವಾಗಿ ಹಿಂದುಳಿದಿರಬೇಕು. ನಾನು ಶಾರ್ಟ್ಕಟ್ಟಾಗಿ ಬರ್ತೀನಿ ಇಲ್ಲಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳಾಗಿರಬೇಕು ಅವರು. ಈ ರೀತಿಯಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಹಿಂದುಳಿದ ವರ್ಗಗಳು ಪ್ರಾತಿನಿಧ್ಯ ರಾಜ್ಯಗಳಿಗೆ ಸಾಕಷ್ಟು ಇಲ್ಲದಿದ್ದರೆ, ಅಂದರೆ ಈ ರೀತಿಯಾಗಿ ಹಿಂದುಳಿದಂತಹ ಜನಾಂಗಗಳ ಪ್ರಾತಿನಿಧ್ಯತೆ
ರಾಜ್ಯಕ್ಕೆ ಸಂಬಂಧಿಸಿದಂತೆ ಆ ಹುದ್ದೆಗೆ ಸಂಬಂಧಿಸಿ ಸಾಕಷ್ಟು ಇಲ್ಲದೇ ಇದ್ದಾಗ ಏನು ಮಾಡಿರಿ ನೀವು ಮೀಸಲಾತಿಯನ್ನು ಕೊಡಿ ಅಂತಿಲ್ಲಿ 16ನೆಯ ವಿಧಿಯ ಉಪಬಂಧ 4 ಇಲ್ಲಿ ತಿಳಿಸುತ್ತೆ. ಅಂದರೆ ಈಗೇನು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನಿದಾವಲ್ಲ ಇವರು ವಿನಾಯಿತಿಯನ್ನು ಏನು ಪಡೆದಿದ್ದಾರೆ ಅಥವಾ ಮೀಸಲಾತಿಯನ್ನು ಪಡೆದಿದ್ದಾರೆ ಅದು 14ನೆಯ ಒಂದು ವಿಧಿಯ 4ನೇ ಉಪಬಂಧ ಬಗ್ಗೆ ಇಲ್ಲಿ ತಿಳಿಸುತ್ತಾ. ಈ ರೀತಿಯಾಗಿ ಏನಪ್ಪ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಮಾಡಲಾಗಿದೆ. ಇದನ್ನು ನಾವು ವಿನಾಯಿತಿ ಅಥವಾ ಅಪವಾದಗಳಂತ ಅದನ್ನು ನಾವು ಇಲ್ಲಿ ತಿಳ್ಕೊಳ್ಳಬಹುದಾಗಿದೆ. ಇಂಪಾರ್ಟೆಂಟ್ ಆಗಿರುವಂಥವುಗಳು ಇವುಗಳನ್ನು ಭಾರತದ ಪ್ರಜೆಗಳಿಗೆ ನೀಡಲಾಗಿದೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ತಿಳ್ಕೊಬೇಕಾಗೋದಕ್ಕಿಂತ ಮೊದಲು ಭಾರತದ ಪ್ರಜೆಗಳಿಗೆ ಮಾತ್ರ ಇವುಗಳು ನೀಡಲಾಗಿದೆ ಅಂತಂದು ತಿಳ್ಕೊಳ್ಳಿ. ಮೊದಲನೇದಾಗಿ 6 ಏನಪ್ಪ ಅಂತಂದರೆ ಇಲ್ಲಿ 19ನೇ ವಿಧಿಯ ಅನ್ವಯವಾಗಿ ಬರುವಂತಹ ಹಕ್ಕುಗಳು ನೋಡಿ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ವಾಕ್ ಅಂದರೆ ಇಲ್ಲಿ ನಾವು ಮಾತನಾಡುವುದು ಮತ್ತು ಅಭಿವ್ಯಕ್ತಪಡಿಸುವುದು ಅಭಿಪ್ರಾಯನ ವ್ಯಕ್ತಪಡಿಸುವುದನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಒಂದು ಅಂಶವನ್ನು ಇಟ್ಕೊಂಡು ಸ್ವಾತಂತ್ರ್ಯವನ್ನು ಇಲ್ಲಿ ನೀಡಲಾಗಿದೆ. ಹಾಗಾದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ವಿಷಯದ ಅಥವಾ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನು ವಾಕ್ ಅಂದರೆ ನಮ್ಮ ಧ್ವನಿ ಮೂಲಕವಾಗಿ ಅವುಗಳನ್ನು ಅಭಿವ್ಯಕ್ತಿಸಬಹುದು ಅಥವಾ ಅದನ್ನು ನಾವು ಅಭಿಪ್ರಾಯವನ್ನು ಪಡಬಹುದು ಅಥವಾ ಬೇರೊಬ್ಬರಿಗೆ ತಿಳಿಸಬಹುದು ಅಂತ ಇಲ್ಲಿ ತಿಳಿಸುತ್ತೆ. ಅದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದರ ಜೊತೆಗೆ ಪತ್ರಿಕಾ ಮತ್ತು ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಕೂಡ ಒಳಗೊಂಡಿದೆ. ಇದು ಅದರ ಒಂದು ಅವಿಭಾಜ್ಯ ಅಂಗ ಇದೆ. ಅಂದರೆ ಈಗ ನಾವು ಪತ್ರಿಕೋದ್ಯಮ ಏನಿದೆ ಅಥವಾ ಮಾಹಿತಿ ಪಡೆಯುವಂತಹ ಏನು ಅಂಶ ಇದೆ ಇವುಗಳೆಲ್ಲಗಳು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಅಡಿಯಲ್ಲಿ ಬರ್ತವೆ. ಇದಕ್ಕೂ ಕೂಡ ನಿಬಂಧನೆಗಳಿದ್ದಾವೆ. ನಿಬಂಧನೆಗಳಂದರೆ ಏನು ಅನ್ನೋದಾದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತೆ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡೋದಿಲ್ಲ ಅಥವಾ ಸನ್ನಿವೇಶಕ್ಕೆ ತಕ್ಕಂಗೆ ಮಾತನಾಡದೆ ಸಿಕ್ಕಂಗೆ ಮಾತಾಡುವಂತಿಲ್ಲ. ಯಾಕಂತಂದರೆ ನೋಡಿ, ಭಾರತದ ಸಮಗ್ರತೆ ಮತ್ತು ಭದ್ರತೆ ವಿಚಾರವಾಗಿಟ್ಕೊಂಡು ಒಂದು ದೇಶದ ಬಗ್ಗೆ ಅವನು ಮಾತಾಡಬೇಕಾಗುತ್ತೆ. ಅಥವಾ ದೇಶದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂತಿಲ್ಲ ಅಥವಾ ಯಾವುದೇ ರೀತಿಯಾಗಿರುವಂಥ ರಾಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಡುವಂತಿಲ್ಲ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ರಾಜ್ಯದ ಅಥವಾ ಒಬ್ಬ ವ್ಯಕ್ತಿಯ ಮಾನಭಂಗ ಮಾಡುವಂತಿಲ್ಲ. ಕಾನೂನಿನ ಅನ್ವಯಿಸುವಂತೆ ಯಾವುದೇ ರೀತಿಯಾಗಿರುವಂಥ ಉಲ್ಲಂಘನೆ ಆತನು ಮಾಡುವಂತಿಲ್ಲ. ಇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಚಿಹ್ನೆಯಾಗಿದೆ. ನಮಗೆ ಅದು ಭಾಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ನಾವೆಲ್ಲವನ್ನು ನಾವು ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು, ಆದರೆ ಮೂಲಭೂತ ಹಕ್ಕುಗಳ ಅನ್ವಯವಾಗಿ ಆದರೂ ಕೂಡ ಅದು ಬೇರೊಬ್ಬರಿಗೆ ಯಾವುದೇ ರೀತಿಯಾಗಿರುವಂತಹ ಧಕ್ಕೆ ತರದೇ ಇರುವಂಥದ್ದು. ಮತ್ತು ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರ ರಹಿತವಾಗಿ ಸಭೆ ಸೇರುವಂಥ ಹಕ್ಕು. ನೀವು ಶಾಂತಿಯುತವಾಗಿ ಅಂದರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅಹಿಂಸಾ ತತ್ವವನ್ನು ಪಾಲಿಸ್ತಾರೆ. ಅಂದ್ರೆ ಶಾಂತಿಯುತವಾಗಿ ಸಭೆ ಸೇರ್ಬೋದು. ಜೊತೆಗೆ ಶಸ್ತ್ರಾಸ್ತ್ರ ರಹಿತ ಅಂದರೆ ಚಾಕು ಚೂರಿಗಳು ಅಥವಾ ಯಾವುದೇ ಹರಿತವಾದ ಆಯುಧಗಳನ್ನು ಇವುಗಳೆಲ್ಲವನ್ನು ಬಿಟ್ಟು ಏನು ಮಾಡಬೇಕಂತಂದರೆ ಒಂದು ಸಭೆಯನ್ನು ಸೇರ್ಬೋದು. ಆ ಸಭೆ ಸೇರೋದರ ಜೊತೆಯಾಗಿ ಏನು ಮಾಡ್ಬೋದು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೋರಾಟಗಳನ್ನು ಹೌದಾ ಈ ರೀತಿಯಾಗಿ ಏನು ಮಾಡ್ಬೋದು ಅನ್ನೋದಾದರೆ ಸಭೆಯನ್ನು ಸೇರಬಹುದು ಅಂತೇಳಿ ತಿಳಿಸೋವಂಥದ್ದು. ಅಂದರೆ ಶಾಂತಿಯುತವಾಗಿ ಇಲ್ಲಿ ಸಭೆಯನ್ನು ಸೇರಿ ಅಂತಂದ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ ಈ ಹಕ್ಕನ್ನು ಚಲಾಯಿಸ್ಬೋದು. ಅಂದರೆ ಸಭೆ ಸೇರುವಂಥ ಹಕ್ಕು ಅಂದರೆ ಶಾಂತಿಯುತವಾಗಿ ಮತ್ತು ಶಸ್ತ್ರಾಸ್ತ್ರ ರಹಿತವಾಗಿ ಇವುಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ ಇದನ್ನು ಹಕ್ಕನ್ನು ಚಲಾಯಿಸಬಹುದಾಗಿದೆ. ಇದರ ನಿಬಂಧನೆಗಳಂದರೆ ಏನಪ್ಪ ಅಂದರೆ ಮಾನವನ ಹಕ್ಕುಗಳ ಅನ್ವಯವಾಗಿ ಒಂದು ಜನರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದಾಗಿರ್ಬೋದು ಅಥವಾ ಅವ್ರ ಮೇಲೆ ಮಾನಭಂಗ ಮಾಡುವಂತಹ ಒಂದು ಸನ್ನಿವೇಶಗಳಾಗಿರ್ಬೋದು ಅಥವಾ ವಿದ್ರೋಹಿ ಅಥವಾ ಚಟುವಟಿಕೆಗಳು ಈ ಥರದಿದ್ದಾಗ ಇವುಗಳ ಮೇಲೆ ನಿರ್ಬಂಧವನ್ನು ಹೇರಬಹುದಾಗಿದೆ. ಆಮೇಲೆ ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವಂಥದ್ದು ಇದು ಅವರವರ ಬಲವರ್ಧನೆಗೆ ಮತ್ತು ಅಭಿವೃದ್ಧಿಗೆ
ಮತ್ತು ಏಳಿಗೆಗಾಗಿ ಶ್ರಮಿಸುವಂಥ ರೀತಿಯಲ್ಲಿ ಸಂಘ ಸಂಸ್ಥೆಗಳನ್ನು ಅಥವಾ ಯಾವುದೇ ಸಹಕಾರಿ ಸಂಘಗಳನ್ನು ಕಟ್ಟಬೋದು. ಅದು ಈ ಒಂದು ವಿಧಿ ಅಡಿಯಲ್ಲಿ ನಮಗೆ ಅನುಕೂಲವಿರುವಂಥದ್ದು. ಜೊತೆಗೆ ಇಲ್ಲಿ ರಾಜ್ಯಾದ್ಯಂತ ಸಂಚರಿಸುವಂಥ ಹಕ್ಕು, ಇಲ್ಲಿ ಸಂಚರಿಸುವಂಥ ಇದೆ, ಬಟ್ ನೀವು ಸಂಚರಿಸುವಂಥ ಹಕ್ಕು ಮಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ಸಂಚರಿಸ್ಬೋದು. ನಮ್ಮ ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಒಂದು ಸಂಚರಿಸ್ಬೋದು. ಆದರೆ ಅದು ಆತನಿಗಿರುವಂಥ ಹಕ್ಕು. ಆದರೆ ಇಲ್ಲಿ ನಿಬಂಧನೆಗಳು ಏನಂತಂದರೆ, ಕೆಲವೊಂದು ಸಾಂಸ್ಕೃತಿಕ ಮತ್ತೊಂದು ಕೆಲವೊಂದಿಷ್ಟು ಆಯಕಟ್ಟಿನ ಅನುಸೂಚಿತ ಪ್ರದೇಶಗಳು ಅಂತಿರ್ತವೆ. ಅಂಥ ಪ್ರದೇಶಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಯಾಕೆ ಹೇರಲಾಗಿದೆ ಅಂತಂದರೆ, ಅವುಗಳ ಭಾರತದ ಒಂದು ಸಂವಿಧಾನದ ಅನ್ವಯವಾಗಿದ್ದರೂ ಕೂಡ ಅವುಗಳು ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನವಾಗಿರುವಂಥ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಹೊಂದಿದ್ದಾವೆ. ಅಲ್ಲಿ ಬೇರೊಬ್ಬ ಮಾನವ ಹೋದರೆ ಅದು ಅವರಿಗೆ ಸರಿ ಅನಿಸೋದಿಲ್ಲ, ಜೊತೆಗೆ ಆ ಸಂಸ್ಕೃತಿ ಉಳಿವು ಪ್ರಶ್ನೆ ಆಗಿರ್ತದೆ ಅಂತ ಅಲ್ಲಿ ಕೂಡ ನಿರ್ಬಂಧವನ್ನು ಹೇರ್ತಾರೆ. ಆ ಒಂದಿಷ್ಟು ಪ್ರದೇಶಗಳನ್ನು ಹೊರತುಪಡಿಸಿ ನೀವು ಭಾರತದಾದ್ಯಂತ ಎಲ್ಲಿ ಬೇಕಾದರೂ ಸಂಚರಿಸಬಹುದು. ಜೊತೆಗೆ ಇಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವಂಥ ಮತ್ತು ನೆಲೆಸುವಂಥ ಹಕ್ಕು ನಿಮಗೆ ಗೊತ್ತಿದೆ. ನಾವು ಎಲ್ಲಿ ಬೇಕಾದರೂ ನೆಲೆಸ್ಬೋದು, ಯಾವುದೇ ಪ್ರದೇಶದಲ್ಲಿ ಕೂಡ ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಬೋದು. ಇದನ್ನು ಕೂಡ ಸೇಮ್ ಹಾಗೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ಹೊರತುಪಡಿಸಿ ಮತ್ತು ಯಾವುದೇ ಉದ್ಯೋಗ ಅಥವಾ ವೃತ್ತಿ ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡ್ಬೋದು. ಅಥವಾ ಇಂಥದೇ ಹುದ್ದೆ ಮಾಡಬೇಕು, ಇಂಥದೇ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕಂಥದ್ದಿಲ್ಲ. ಯಾಕಂದರೆ ನಾವು ಚಾತುರ್ವರ್ಣ ಪದ್ಧತಿಯಲ್ಲಿಲ್ಲ, ಭಾರತ ಸಂವಿಧಾನ ನೀಡಿರುವಂಥ ಹಕ್ಕಿನ ಅಡಿಯಲ್ಲಿದ್ದೀವಿ. ನಾವು ಯಾವುದೇ ವೃತ್ತಿಯನ್ನು ಮಾಡ್ಬೋದು, ವ್ಯಾಪಾರವನ್ನಾದರೂ ಮಾಡಬಹುದು ಅಥವಾ ವ್ಯವಹಾರವನ್ನು ನಾವು ಮಾಡಬಹುದು ಅನ್ನುವಂಥದ್ದನ್ನು ಈ 19ನೇ ವಿಧಿಯಲ್ಲಿ ನಮ್ಗೆ ತಿಳಿಸಿಕೊಡುವಂಥದ್ದು. ಹಾಗಾದರೆ ಇಲ್ಲಿ ನೋಡಿ 20ನೇ ವಿಧಿ ಭಾಳ ಇಂಪಾರ್ಟೆಂಟು. ನಾನು ಎಷ್ಟೋ ಸರ್ತಿ ನಾವು ನೋಡಿದ್ದೀನಿ, ಇದನ್ನು ವ್ಯಕ್ತಪಡಿಸುವಲ್ಲಿ ಬಹಳ ಜನ ವಿಫಲರಾಗಿದ್ದಾರೆ ಅಂತ ನಾನು ಇಲ್ಲಿ ಹೇಳ್ತೀನಿ. ನೋಡಿ, ಅಪರಾಧಿಗೆ ರಕ್ಷಣೆ ಅಂತ ಹೇಳ್ತಾರೆ 20ನೇ ವಿಧಿ. ಇದು ಎಷ್ಟು ಒಂದು ತಪ್ಪು ಅಂತ ಹೇಳೋದಾದರೆ, ಅಪರಾಧಿಗೆ ಯಾವತ್ತೂ ರಕ್ಷಣೆ ಕೊಡೋದಿಲ್ಲ. ಯಾಕಂದ್ರೆ ಅವ್ರೇನು ಭಾರತದ ಗಣ್ಯ ವ್ಯಕ್ತಿಗಳಾಗಿರಲ್ಲ. ಅವರು ರಕ್ಷಣೆ ಕೊಡೋದಕ್ಕೆ ಅವರು ಭಾರತ ಸಂವಿಧಾನದ ಉಲ್ಲಂಘನೆ ಮಾಡಿಯೇ ಅವರು ಶಿಕ್ಷೆಗೆ ಒಳಪಟ್ಟಿರ್ತಾರೆ ಅಥವಾ ಅಪರಾಧಿಗಳಿಗಾಗಿರ್ತಾರೆ. ಆದರೆ ಭಾರತದ ಸಂವಿಧಾನದಲ್ಲಿ ಏನು ಘನತೆಯಿಂದ ಜೀವಿಸುವ ಹಕ್ಕು ಅಂತೇನಿದೆ ಅಲ್ಲ, ಹಾಗಾಗಿ ಇರುವುದರಿಂದ ಇಂತಹ ಅಪರಾಧಿಗಳಿಗೆ ನಿರಂಕುಶ ಶಿಕ್ಷೆಯಿಂದ ಮಾತ್ರ ಅವರಿಗೆ ರಕ್ಷಣೆ ಕೊಡಬೇಕು. ಸುಮ್ಮನೆ ಅಪರಾಧಿಗಳಿಗೆ ರಕ್ಷಣೆ ಕೊಡೋದಲ್ಲ, ಅವರಿಗೆ ನಿರಂಕುಶವಾಗಿರುವಂಥ ಶಿಕ್ಷೆ ಆದರೆ ಮಾತ್ರ ಅವ್ರಿಗೆ ರಕ್ಷಣೆ ಕೊಡಿ ಅಂತ ಹೇಳ್ತಾರೆ. ಇದನ್ನು ತುಂಬ ಜನ ನಾನು ನೋಡಿದ್ದೀನಿ, ಅಪರಾಧಿಗೆ ರಕ್ಷಣೆ ಅಂತ ಹೇಳ್ತಾರೆ. ಅಪರಾಧಿಗೆ ರಕ್ಷಣೆ ಕೊಡೋಕ್ಕೆ ಯಾಕೆ ಕೊಡಬೇಕು? ರಕ್ಷಣೆ ಕೊಡೋಂಗಿದ್ರೆ ಯಾಕೆ ಭಾರತದ ಸಂವಿಧಾನದೊಳಗೆ ಆತನ ಅಪರಾಧಿ ಅನ್ಬೇಕು, ಬಿಟ್ಟು ಬಿಡಬೇಕಿತ್ತಲ್ಲ ಆತನ? ಹಾಗಲ್ಲ, ನಿರಂಕುಶ ಶಿಕ್ಷೆಯಿಂದ ಬಿಡಬೇಕು. ಹಾಗಾದರೆ ಏನು ಸಹ ಇದು ಅರ್ಥ ಆಗ್ತಿಲ್ಲ, ನಿರಂಕುಶ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡಿ ಅಂದರೆ, ಈ 3 ಉಪಬಂಧಗಳನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ತುಂಬ ಈಸಿಯಾಗಿ ಇಲ್ಲಿ ಅರ್ಥ ಆಗುವಂಥದ್ದು. ಓಕೆನಾ? ನೋಡಿ, ಈ 20ನೇ ವಿಧಿಯ ಉಪಬಂಧ 1 ಏನು ಹೇಳುತ್ತೆ ಗೊತ್ತಾ? ಅಪಘಾತವನ್ನು ಅಥವಾ ಆತನು ಎಸಗುವಂಥ ಸಂದರ್ಭದಲ್ಲಿ, ಅಪರಾಧವನ್ನು ಎಸಗುವಂಥ ಸಂದರ್ಭದಲ್ಲಿ ಇದ್ದಂತಹ ಕಾನೂನನ್ನು ಏನಿರುತ್ತೆ ಅದನ್ನು ಮಾತ್ರ ಶಿಕ್ಷೆಯನ್ನಾಗಿ ಕೊಡಬೇಕು. ನೋಡಿ, ಈಗ ಹೆಂಗೆ ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಒಂದು ಏನಾದರೂ ಅಪರಾಧ ವ್ಯಕ್ತವನ್ನು ಪಡಿಸಿದ್ದಾನೆ ಅಥವಾ ಎಸಗಿದ್ದಾನೆ ಅನ್ಕೋಣ. ಎಸಗಿದ ದಿನದಂದು ಏನು ಸಂವಿಧಾನದ ಅಡಿಯಲ್ಲಿ ಏನು ಶಿಕ್ಷೆ ಇರುತ್ತೆ ಆ ಅಪರಾಧಕ್ಕೆ, ಅದನ್ನು ಮಾತ್ರ ನೀಡಬೇಕು. ಅದನ್ನು 20ನೇ ವಿಧಿ 1ನೇ ಉಪಬಂಧ ತಿಳಿಸುತ್ತೆ. ಅಪರಾಧಿಯು ಅಪರಾಧ ಎಸಗಿದ ಸಂದರ್ಭದಲ್ಲಿದ್ದಂಥ ಕಾನೂನನ್ನು ಮಾತ್ರ, ಜಾರಿಯಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನೀಡಬೇಕು. ಇದು 20ನೇ ವಿಧಿ 1ನೇ ಉಪಬಂಧ ತಿಳಿಸುತ್ತೆ. ಯಾವ ರೀತಿಯಾಗಿ ಅಂದರೆ, ಇವತ್ತು ಅಪರಾಧ ಎಸಗ್ತಾನೆ, ಆತನನ್ನು ಎಸಗಿದ್ದಾನೆ ಅಂತ ಕನ್ಫರ್ಮ್ ಆದಮೇಲೆ ಯಾವ ದಿನದಂದು ಎಸಗಿರ್ತಾನೋ ಅದರ ಅನ್ವಯವಾಗಿ ಆತನಿಗೆ ಶಿಕ್ಷೆ ನೀಡಬೇಕು. ನೋಡಿ, ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಅಪರಾಧ ಎಸಗಿರ್ತಾನೆ, ಆತನಿಗೆ ಆ ದಿನದಂದು ಏನಾದರೂ ಅಂದರೆ, ನಾವು ಎಕ್ಸಾಂಪಲ್ ಈಗ ಯಾವಾಗ ತೆಗೆದುಕೊಂಡ್ರೆ ಜನವರಿ 1 ಅನ್ಕೊಳ್ಳೋಣ, ಜನವರಿ 1, 2025 ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ಲಿ. ಓಕೆ, ಅವತ್ತು ಅವನು ಅಪರಾಧ ಎಸಗಿರ್ತಾನೆ, ಅವತ್ತು ಅವನಿಗೆ ಶಿಕ್ಷೆ ಏನಿರುತ್ತಪ್ಪ ಅಂತ ಅನ್ನೋದಾದರೆ 3 ತಿಂಗಳು ಕಠಿಣ ಜೈಲು ಶಿಕ್ಷೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಆದರೆ ಅದು ಪ್ರೂವ್ ಆಗೋರೊಟ್ಟಿಗೆ ಅಲ್ಲಿ ಸಂವಿಧಾನ ಸ್ವಲ್ಪ ಬದಲಾವಣೆ ಆಗಿರುತ್ತೆ. ಏನಾಗ್ಬೋದು ಅಂದರೆ, ಆತನಿಗೆ 6 ತಿಂಗಳು ಜೈಲು ಶಿಕ್ಷೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಆದರೆ ಆತನಿಗೆ 6 ತಿಂಗಳು ಕೊಡೋಕ್ಕೆ ಬರಲ್ಲ. ಏನು ಮಾಡಬೇಕಂದ್ರೆ, ಆ ದಿನದಂದು ಏನು ಅವನು ಅಪರಾಧ ಎಸಗಿದ್ದ ಅವತ್ತೇನಿತ್ತು ಆ ತಪ್ಪಿಗೆ ಶಿಕ್ಷೆ, ಅದನ್ನು ನೀಡಬೇಕು. ಅದನ್ನು ರಕ್ಷಣೆ ಅಂತೇಳಿ ಕರೆಯುವಂಥದ್ದು. ಯಾವುದಂದರೆ 20ನೇ ವಿಧಿ ಉಪಬಂಧ 1. ಹಾಗಾದರೆ 20ನೇ ವಿಧಿ ಉಪಬಂಧ 2 ಏನು ತಿಳಿಸುತ್ತೆ ಅನ್ನೋದಾದರೆ, ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ ಕೊಡಬೇಕು. ಹೌದು, ಆತ ಒಂದು ಅಪರಾಧ ಎಸಗಿದ್ದಾನೆ, ಆತನಿಗೆ
ಶಿಕ್ಷೆ ಪ್ರಕಟ ಆಗುತ್ತೆ. ಶಿಕ್ಷೆ ಪ್ರಕಟ ಆದಮೇಲೆ ಅದು ಪೂರ್ಣವಾಗಿ ಮುಗಿದ್ಮೇಲೆ ಆತ ಹೊರಗೆ ಬರ್ತಾನೆ. ಹೊರಗೆ ಬಂದಾದಮೇಲೆ ಮತ್ತೊಂದು ಸಾರ್ತಿ ಆತ ಹಿಡ್ದು ನೀನು ಆವಾಗ ಒಂದು ಸಲ ತಪ್ಪು ಮಾಡಿದ್ದಲ್ಲ ಬಾ ಇನ್ನೊಂದು ಸಲ ಶಿಕ್ಷೆ ಅನುಭವಿಸ್ ಬಾ ಅಂತ ಒಂದು ಕರ್ಕೊಂಬರಂಗಿಲ್ಲ. ಅಥವಾ ಒಂದೇ ತಪ್ಪಿಗೆ 2-3 ಶಿಕ್ಷೆಗಳನ್ನ ಅವನು ಕೊಡುವಂತಿಲ್ಲ ಆತನಿಗೆ. ಅದರಿಂದ ರಕ್ಷಣೆಯನ್ನು ಇಲ್ಲಿ ಕೊಡ್ತದ. ಜೊತೆಗೆ 20ನೇ ವಿಧಿ ಉಪಬಂಧ 3 ಏನು ತಿಳಿಸುತ್ತೆ ಗೊತ್ತಾ? ಏನು ಮಾಡುತ್ತೆ? ಅಪರಾಧಿಗೆ ತನ್ನ ವಿರುದ್ಧ ಸಾಕ್ಷಿ ಹೇಳಲು ಒತ್ತಾಯ ಮಾಡುವಂತಿಲ್ಲ. ಯಾವ ರೀತಿಯಾಗಿ ಸಾಕ್ಷಿ ವಿರುದ್ಧ ಒತ್ತಾಯ ಮಾಡುವಂತಿಲ್ಲ ನೋಡಿ. ಒಬ್ಬ ಅಪರಾಧಿ ಅಂತ ನಾವು ಊಹೆ ಮಾಡಿರ್ತಾರೆ ನಮ್ಮ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ, ಆರೋಪಿತ ವ್ಯಕ್ತಿ, ಅರ್ಜಿದಾರ ವ್ಯಕ್ತಿ, ಆರೋಪಿಯನ್ನು ನೀನು ಒಪ್ಗೋ ನೀನೇ ತಪ್ಪು ಮಾಡಿದ್ದೆ ಅಂತೇಳಿ ಆತ ಮೇಲೆ ಒತ್ತಾಯ ಮಾಡೋಂಗಿಲ್ಲ. ಅದನ್ನು ಪ್ರೂವ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಆರೋಪಿ ಮೇಲೆ ಒತ್ತಡವನ್ನು ಮಾಡುವಂತಿಲ್ಲ ಅಂಥೇಳಿ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಒಂದು 20ನೇ ವಿಧಿ 3ನೇ ಉಪಬಂಧ ತಿಳಿಸುತ್ತೆ. ಈ ರೀತಿಯಾಗಿ ವ್ಯಕ್ತಿಯ ಅಂದರೆ ಅಪರಾಧಿಗೆ ನಿರಂಕುಶ ಶಿಕ್ಷೆಯಿಂದ ಮಾತ್ರ ರಕ್ಷಣೆ ನೀಡುತ್ತದೆ ಹೊರತು ಅಪರಾಧಿಗೆ ರಕ್ಷಣೆ ಇಲ್ಲಿ ಕೊಡುವಂಥದ್ದಿಲ್ಲ ಅನ್ನೋಂಥದ್ದನ್ನು ನಾವಿಲ್ಲಿ 20ನೇ ವಿಧಿ ಅನ್ವಯ ತಿಳ್ಕೋಬಹುದಾಗಿದೆ. 21 ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಬರುವಂಥದ್ದು ಪುಟ್ಟಸ್ವಾಮಿ ವರ್ಸಸ್ ಭಾರತದ ಒಕ್ಕೂಟ ಅನ್ನುವಂಥ ಒಂದು ಪ್ರಕರಣ ಬರ್ತದೆ. ಈ ಪ್ರಕರಣದಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದಾದರೆ, ಈ ಆಧಾರ್ ಕಾರ್ಡ್ ಅಂತ ಏನೊಂದು ಬರುತ್ತೆ. ಈ ಆಧಾರ್ ಕಾರ್ಡನಲ್ಲಿ ಏನಾಗುತ್ತೆ ಅಂತಂದರೆ ತಮ್ಮ ಫಿಂಗರ್ ಪ್ರಿಂಟನ್ನು ಕೊಡಬೇಕು ಮತ್ತು ತಮ್ಮ ಕಣ್ಣಿನ ಪಾಪೆ ಅಂತ ಏನು ಹೇಳ್ತೀವಿ ಅದನ್ನು ಮತ್ತು ವೈಯಕ್ತಿಕ ಮಾಹಿತಿಗಳನ್ನು ನೀವೇನು ಮಾಡಬೇಕಾಗುತ್ತೆ, ನೀಡಬೇಕಾಗುತ್ತೆ. ಇದರಿಂದ ಜೀವಿಸುವ ಹಕ್ಕಿನ ಅಡಿಯಲ್ಲಿ ಕಂಡುಬರುವಂತಹ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಉಲ್ಲಂಘನೆ ಆಗುತ್ತೆ. ಇದರಿಂದ ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಇಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಆಗ ಇಲ್ಲಿ ಘನ ನ್ಯಾಯಾಲಯ ಏನು ಒಂದು ಅರ್ಥ ತಿಳಿಸುತ್ತೆ ಅಂದರೆ, ಇದು ಖಾಸಗಿತನ ಎಂಬುವಂಥದ್ದು ಈ ಜೀವಿಸುವ ಹಕ್ಕಿನ ಅಡಿಯಲ್ಲಿರುವಂತಹ ಒಂದು ಅವಿಭಾಜ್ಯ ಅಂಗವಾಗಿದೆ. ಆದರೆ ಖಾಸಗಿತನ ಎಂಬುವಂಥದ್ದು ಏನು ಅನ್ನೋದರ ಒಂದು ಎಕ್ಸ್ಪ್ಲೇನನ್ನು ಮಾಡುತ್ತೆ. ಏನು ಅನ್ನೋದಾದರೆ, ಇದು ವೈಯಕ್ತಿಕ ಒಡನಾಟ, ಸಂಬಂಧಗಳು ಮತ್ತು ಕೌಟುಂಬಿಕ ಪಾವಿತ್ರ್ಯತೆ ಮತ್ತು ಸಂತಾನೋತ್ಪತ್ತಿ ಮತ್ತು ಲೈಂಗಿಕತೆ ಮುಂತಾದವುಗಳನ್ನು ಒಳಗೊಂಡಿರುತ್ತೆ. ಅಂಥವಕ್ಕೆ ನಾವು ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಕರಿತೀವಿ ಅನ್ನುವಂಥ ತನ್ನ ಸ್ಪಷ್ಟ ನಿಲುವನ್ನು ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ನೀಡುವಂಥದ್ದು. ಇದಕ್ಕೆ 21ನೇ ವಿಧಿಗೆ ಮತ್ತೆ ಏನು ಮಾಡ್ತಾರೆ ಅಂದರೆ 2002ರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ. ಈ ತಿದ್ದುಪಡಿ ಮಾಡುವ ಮೂಲಕ 86ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 21A ಸೇರ್ಪಡೆ ಮಾಡ್ತಾರೆ. ಇದರ ಮೂಲಕವಾಗಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದನ್ನು ಮೂಲಭೂತ ಹಕ್ಕನ್ನಾಗಿ ಇಲ್ಲಿ ಏನು ಮಾಡ್ತಾರೆ ಅನ್ನೋದಾದರೆ ನೀಡುವಂಥದ್ದು. ಯಾವಾಗ 2002ರಲ್ಲಿ 86ನೇ ತಿದ್ದುಪಡಿಯ ಅನ್ವಯವಾಗಿ. ಇಲ್ಲಿ ನೋಡಿ ಬಹಳ ಪ್ರಮುಖವಾಗಿ 22ನೇ ವಿಧಿ ಅಕ್ರಮವಾಗಿರುವಂತಹ ಬಂಧನದ ಸೆರೆವಾಸದ ವಿರುದ್ಧ ರಕ್ಷಣೆ ಅನ್ನುವಂಥದ್ದನ್ನು ಒಂದು ಸೆಕೆಂಡ್ ನೋಡಿ. ಇಲ್ಲಿ 22ನೇ ವಿಧಿ ಅನ್ವಯ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತೀವಿ. ಇಲ್ಲಿ ನೋಡಿ ಪ್ರಮುಖವಾಗಿ 22ನೇ ವಿಧಿ ಏನು ಹೇಳುತ್ತೆ ಅಂತಂದರೆ 2 ರೀತಿಯಾದಂತಹ ಒಂದು ವರ್ಗೀಕರಣ ನಾವು ಮಾಡ್ಬೋದು. ಒಂದು ಏನಪ್ಪ ಅಂತಂದರೆ ಪ್ಯುನಿಟಿವ್ ಡಿಟೆನ್ಷನ್ ಅಂತ ಹೇಳ್ತೀವಿ, ಮತ್ತೊಂದು ಪ್ರಿವೆಂಟಿವ್ ಅಂತ ಹೇಳ್ತೀವಿ. ಹಾಗಾದರೆ ಈ 2 ಅಂಶಗಳು ಏನು ತಿಳಿಸ್ತವೆ ಅಂತಂದರೆ, ಮೊದಲನೇದಾಗಿ ಒಂದು ಸೆಕೆಂಡ್ ನಾನು ಬರಿತೀನಿ ಇದನ್ನು. ಮೊದಲನೇದಾಗಿ ಪ್ಯುನಿಟಿವ್ ಅಂತ ನಾವು ಕರಿತೀವಿ. ಇದು ಏನಪ್ಪ ಅಂತಂದರೆ ಇದು ಏನಪ್ಪ ಅಂತಂದರೆ ನ್ಯಾಯಾಲಯವು ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಿದ ನಂತರ ಬಂಧಿಸುವುದಕ್ಕೆ ನಾವು ಪ್ಯುನಿಟಿವ್ ಅಂತೀವಿ. ಅಂದರೆ ನ್ಯಾಯಾಲಯ ಯಾವುದೇ ಒಂದು ಪ್ರಕರಣದ ವಿಚಾರಣೆ ನಡೆಸಿ ಶಿಕ್ಷೆಯನ್ನು ವಿಧಿಸಿದ ನಂತರ ಆತನನ್ನು ಬಂಧಿಸಿದರೆ ಅದನ್ನು ನಾವು ಪ್ಯುನಿಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಪ್ರಿವೆಂಟಿವ್ ಅಂತಂದರೆ ಇದು ಅರ್ಥನೇ ತಿಳಿಸುತ್ತೆ. ಪ್ರಿವೆಂಟಿವ್ ಅಂದರೆ ಮೊದಲೇ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಮೊದಲೇ ಏನಾದರೂ ಆತನ ಒಂದು ಪ್ರಕರಣದಲ್ಲಿ ಏನು ಮಾಡೋದಪ್ಪ ಅಂತಂದರೆ ಯಾವ ರೀತಿಯಾಗಿ ಅದನ್ನು ಹೇಳಬೇಕು ಅನ್ನೋದಾದರೆ, ನ್ಯಾಯಾಲಯ ವಿಚಾರಣೆ ನಡೆಸೋಕೆ ಮುಂಚಿತವಾಗಿಯೇ ಆತನನ್ನು ಬಂಧಿಸಿದರೆ ಅಥವಾ ಆ ಮುನ್ನೆಚ್ಚರಿಕೆಯ ಪ್ರಕರಣಗಳಲ್ಲಿ, ಅಂದರೆ ಮುನ್ನೆಚ್ಚರಿಕೆ ಅಂದರೆ ಅದು ಸಾಮಾನ್ಯವಾಗಿ ಇದೆ ಹೇಳೋದು ನಾನು, ಮಾನವನ ಹಕ್ಕುಗಳಿಗೆ ಉಲ್ಲಂಘನೆ ಆಗೋ ರೀತಿಯಲ್ಲಿ, ಮಾನವನ ಆರೋಗ್ಯದ
ಸಮಸ್ಯೆಗಳು ಉಂಟಾಗುವಂಥದ್ದಲ್ಲಿ ಅಥವಾ ಸಾಮಾಜಿಕ ಗಲಭೆಯನ್ನು ಉಂಟು ಮಾಡುವಂಥ ಸಂದರ್ಭಗಳೇನಿದ್ದರೆ ಅವುಗಳನ್ನು ಪ್ರಿವೆಂಟಿವ್ ಮುನ್ನೆಚ್ಚರಿಕೆ ಕ್ರಮಗಳ ಅನ್ವಯವಾಗಿ ಅದನ್ನ ಏನು ಮಾಡಬೇಕಂತಂದರೆ ಬಂಧಿಸುವಂಥದ್ದು. ಅಂದರೆ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧವಾಗಿ ನಾವು ಇಲ್ಲಿ 2 ಭಾಗಗಳನ್ನಾಗಿ ನಾವು ಕಾಣ್ತೀವಿ. ಈಗ ಅಕ್ಯುರೇಟಾಗಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ ಯಾಕೆ ಕೊಡಬೇಕು ಅನ್ನೋದಾದರೆ, ಒಬ್ಬ ವ್ಯಕ್ತಿಯನ್ನು ಸುಖಾಸಮ್ಮನೆ ಸಕಾರಣವಿಲ್ಲದೆ ಆತನನ್ನು ಏನು ಮಾಡುವಂಗಿಲ್ಲ, ಬಂಧಿಸುವಂತಿಲ್ಲ. ಇದು ಕಾನೂನಿನ ರಕ್ಷಣೆ. ಸುಮ್ಮನೆ ಯಾರು ಬೇಕು ಅವ್ರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಿದ್ರೆ ತಪ್ಪಲ್ವಾ, ಬಂಧಿಸಿದ್ರೆ ತಪ್ಪಲ್ವಾ? ಅದಕ್ಕೆ ಏನಕ್ಕಂದ್ರೆ ಸಕಾರಣವಿಲ್ಲ, ಅವನಿಗೆ ಕಾರಣ ಕೊಡಬೇಕು, ಯಾಕೆ ಬಂಧನಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಒಬ್ಬ ವ್ಯಕ್ತಿಯನ್ನು ಆತನ ತಪ್ಪೇ ಮಾಡಿಲ್ಲ ಅನ್ನೋದು ಪೂರ್ವಾಗಿಲ್ಲ ಅಂದರೆ ಆತನ ಸೆರೆವಾಸದಲ್ಲಿ ಹಾಕಿಡಬೇಕು. ಅದಕ್ಕಿಲ್ಲಿ ಏನು ಹೇಳ್ತೇವೆ ಗೊತ್ತಾ, ಒಬ್ಬ ಅಪರಾಧಿ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆ ಒಳಗಡೆ ಹತ್ತಿರವಿರುವಂತಹ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಧೀಶರ ಮುಂದೆ ಏನು ಮಾಡಬೇಕು, ಆತನನ್ನು ಪ್ರಸ್ತುತಪಡಿಸಬೇಕು. ಯಾಕೆ ಅನ್ನೋದಾದರೆ ಆತನಿಗೆ 27ನೇ ವಿಧಿಯ ಅನ್ವಯವಾಗಿ ಇಲ್ಲಿ ನೀಡಿರುವಂಥ ಒಂದು ಹಕ್ಕು ಆಗಿದೆ. ಯಾಕಂದರೆ ಅದು ಅಕ್ರಮ ಬಂಧನವಾದರೆ ಆಗಿರ್ಬೋದು ಅಥವಾ ಸೆರೆವಾಸನ ಸುಮ್ಮನೆ ಅವನಿಗೆ ಕೊಡೋವಂಥದ್ದಾಗಿರ್ಬೋದು. ಯಾಕೆ ಕೊಡಬೇಕು? ಅದಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಏನಂದರೆ 24 ಗಂಟೆ ಒಳಗೆ ಆತನ ತಂದಿಸ್ಬೇಕು. ಈಗ ಇನ್ನೊಂದು ಇಂಪಾರ್ಟೆಂಟ್, ಈ 24 ಗಂಟೆನೇ ಯಾಕೆ, ಅಕಸ್ಮಾತ್ ಜಾಸ್ತಿ ಆಗಿಬಿಟ್ರೆ ಹೆಂಗೆ ಅನ್ನೋದನ್ನು ಕೂಡ ಒಬ್ಬೊಬ್ಬರ ತಲೆಯಲ್ಲಿ ಬರುವಂಥದ್ದು. ಹಾಗೆ ಇದಕ್ಕೇನು ಕೊಟ್ಟಿದ್ರೆ ಗೊತ್ತಾ, ಒಬ್ಬ ಆರೋಪಿ ಅಂದರೆ ಬೇರೆ ಆಗುತ್ತೆ, ಅಪರಾಧಿ. ಈಗ ಒಬ್ಬ ವ್ಯಕ್ತಿಯನ್ನು ಬೇರೆ ರಾಜ್ಯದಲ್ಲಿ ಇರ್ತಾನೆ, ಆತನನ್ನು ಕರ್ಕೊಂಬರಕ್ಕೆ 24 ಗಂಟೆ ಸಾಲಲ್ಲ ಅನ್ಕೊಳ್ಳೋಣ. ಹಾಗಾಗಿರೋದ್ರಿಂದ ಏನು ಮಾಡ್ತಾರೆ, ಪ್ರಯಾಣದ ಸಮಯವನ್ನು ಹೊರತುಪಡಿಸಿ 24 ಗಂಟೆ ಒಳಗಡೆ ಆತನನ್ನು ಕರ್ಕೊಂಬರ್ಬೇಕು. ಅಂದರೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಹೋಗಿ ಆತನನ್ನು ಮರುದಿವಸ ಹೋಗಿ ಆತನನ್ನು ರೀಚ್ ಆಗಿ ಆತನ ಕರ್ಕೊಂಬರ್ಬೇಕಂದ್ರೆ 24 ಗಂಟೆ ಮೇಲಾಗುತ್ತೆ. ಅದಕ್ಕೆ ಪ್ರಯಾಣದ ಸಮಯವನ್ನು ಹೊರತುಪಡಿಸಿ ಆತನ 24 ಗಂಟೆ ಒಳಗಡೆ ಆತನನ್ನು ಏನು ಮಾಡಬೇಕಂತಂದರೆ ನ್ಯಾಯಾಲಯಕ್ಕೆ ತಂದೊಪ್ಪಿಸಬೇಕಾಗತ್ತೆ. ಈ ರೀತಿಯಾಗಿ ಅದು ಅಕ್ರಮವಾಗಿದ್ದರೆ, ಅಕಸ್ಮಾತ್ ಅದು ಫೇಕ್ ಆಗಿದ್ದರೆ, ಹಾಗಾಗಿ ಅದನ್ನ ರಕ್ಷಣೆ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 22ನೇ ವಿಧಿಯಲ್ಲಿ ನಮಗೆ ಅಥವಾ ನಿಮಗೆ ಇಲ್ಲೆಲ್ಲ ತಿಳಿಸುವಂಥದ್ದು ಆಗಿರುವಂಥದ್ದು. ಈಗ ಶೋಷಣೆ ವಿರುದ್ಧ ಹಕ್ಕು, ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ಶೋಷಣೆ ವಿರುದ್ಧ ಹಕ್ಕು ಏನು ಅನ್ನೋಂಥದ್ದಿದೆಯಲ್ಲ, ಇದು ನಿಮಗೆ ಅದರ ಟ್ಯಾಗ್ಲೈನು ಅಥವಾ ಅದರದ್ದು ಒಂದು ಮೇನ್ ಅಂಶವನ್ನು ನೋಡಿದಾಗ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಶೋಷಣೆ ಅಂದರೆ ಇದು ದಬ್ಬಾಳಿಕೆ ಅನ್ನೋಂಥದ್ದನ್ನು. ಇಲ್ಲಿ 23 ಮತ್ತು 24ನೇ ವಿಧಿಗಳು ಬೇರೆ ಬೇರೆ ರೀತಿಯಲ್ಲಿ ಅದರ ಅರ್ಥ ವಿವರಣೆಯನ್ನು ಕೂಡ ಬರ್ತವೆ. 23ನೇ ವಿಧಿ ಏನು ಹೇಳುತ್ತಂದರೆ ಅಕ್ರಮ ಮಾರಾಟ ಅಥವಾ ಅಕ್ರಮ ಮಾನವನ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನು ನಿಷೇಧ ಮಾಡುತ್ತದೆ ಅನ್ನೋಂಥದ್ದನ್ನು ಇಲ್ಲಿ ತಿಳ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮಾನವನ ಮಾರಾಟವೇ ಅಕ್ರಮ. ಮತ್ತು ಅದನ್ನು ಸಕ್ರಮ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಕಾನೂನನ್ವಯವಾಗಿ ಅದನ್ನು ಸಕ್ರಮವಾಗಿ ಮಾರಾಟ ಮಾಡುವಂಥದ್ದು ಕುರಿ ಕೋಳಿದಲ್ಲ, ಇದು ಮಾನವನದ್ದು. ಹಾಗೆ ಮಾನವನಿಗೆ ರಕ್ಷಣೆ ಕೊಟ್ಟಿರುವಂಥದ್ದು. ಅಕ್ರಮ ಮಾನವನ ಒಂದು ಮಾರಾಟದ ವಿರುದ್ಧ ಹೋರಾಟವನ್ನು ನಡೆಸುತ್ತೆ. ಜೊತೆಗೆ ಬಲವಂತದ ದುಡಿಮೆ, ಈ ಬಲವಂತ ದುಡಿಮೆ ಯಾವ ರೀತಿಯಾಗಿ ಬಲವಂತ ದುಡಿಮೆ ಅಂತಂದರೆ, ಒಬ್ಬ ವ್ಯಕ್ತಿ ಕೆಲಸ ಮಾಡಲು ಆತ ಶಕ್ತನಾಗಿರ್ತಾನೆ, ಆದರೆ ಆತನಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರೋಂಗಿಲ್ಲ. ಈ ಹಳ್ಳಿಗಳಲ್ಲಿ ಕೂಡ ಜೀತ ಪದ್ಧತಿ ಅಥವಾ ಬೇಗಾರ ಪದ್ಧತಿ ಅಂತ ನಾವು ಕರಿತೀವಿ. ಇಂಥವುಗಳ ಬಲವಂತ ದುಡಿಮೆ. ಆತನಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇರೋಲ್ಲ, ಆತನ ಕರ್ಕೊಂಡೋಗಿ ಕೆಲಸ ಮಾಡುವಂಥದ್ದು ಅಥವಾ ಸಂಬಳವನ್ನು ಕೊಡದೇ ಇರುವಂಥದ್ದು, ಈ ರೀತಿಯಾಗಿ ಆತನ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥದ್ದು, ಕೀಳು ಮಟ್ಟದಲ್ಲಿ ಕಾಣುವಂಥದ್ದು, ಇದು ಬಲವಂತದ ದುಡಿಮೆ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನೆಲ್ಲವುಗಳನ್ನು ಏನು ಮಾಡಿದ್ದಾರೆ ಅಂತಂದರೆ 23ನೇ ವಿಧಿಯಲ್ಲಿ ರಕ್ಷಣೆಯನ್ನು ಕೊಳ್ಳಲಾಗಿದೆ. ಅಕ್ರಮ ಮಾನವನ ಮಾರಾಟ ಕೂಡ ಮಾಡುವಂತಿಲ್ಲ, ಜೊತೆಗೆ ಬಲವಂತ ದುಡಿಮೆಯನ್ನು ಮಾಡುವಂತಿಲ್ಲ. ಈ ಅಕ್ರಮದ ಮಾನವನ ಮಾರಾಟ ಅನ್ನುವಂಥದ್ದು ನೋಡಿ, ಕೆಲವೊಂದು ಸಣ್ಣ ಮಕ್ಕಳ ಮಾರಾಟ ಮಾಡ್ತಾರೆ, ಇದು ಕೂಡ ಈ ಹಕ್ಕಿನಲ್ಲಿ ಬರುತ್ತೆ. ಓಕೆನಾ? ಇದು ಉಲ್ಲಂಘನೆ ಆದಂಗೆ ಆಗುತ್ತೆ. ಹಾಗಾಗಿ ಇದಕ್ಕೆ ಏನಾದರೂ ತಿದ್ದುಪಡಿಗಳನ್ನು ಕಾನೂನುಗಳು ತಂದರೆ ಹೌದು. 1948ರಲ್ಲಿ ಏನು ಮಾಡಲಾಗಿದೆ ಅಂದರೆ ಕನಿಷ್ಠ ಕೂಲಿ ಕಾಯ್ದೆ. ಹೌದು, ಬಲವಂತ ದುಡಿಮೆ ಮಾಡ್ತೀಯ, ಅದು ಕನಿಷ್ಠ ಕೂಲಿ ಏನಾದರೂ ಕೊಡಬೇಕು. ಹಾಗಂತಂದು ಏನೂ ಕೆಲಸವನ್ನು ಮಾಡಿಕೊಂಡು ಕಡಿಮೆ ದುಡ್ಡು 1000 ರೂಪಾಯಿಗೆ ದುಡಿಸ್ಕೊಂಡು 100 ರೂಪಾಯಿ ಕೊಟ್ಟರೆ ಅದು ತಪ್ಪಾಗುತ್ತೆ. ಹಾಗಾಗಿ ಕನಿಷ್ಠ ಕೂಲಿ ಕಾಯ್ದೆ ಅಂತ ತರ್ತಾರೆ. ಜೀತ ಪದ್ಧತಿಯನ್ನು ನಿವಾರಣೆ ಮಾಡಬೇಕಂತ 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನು ಜಾರಿ ತರ್ತಾರೆ. ಮತ್ತು ಜೊತೆಗೆ ಲಿಂಗ ತಾರತಮ್ಯ ಉಂಟಾಗ್ತೈತಿ, ಇಲ್ಲಿ ಗಂಡು ಮಕ್ಕಳಿಗೊಂದು ಹೆಣ್ಮಕ್ಳಿಗೊಂದು ಅಂತಂದು ಲಿಂಗ ಅಸಮಾನತೆಯನ್ನು
ಹೋಗಲಾಡಿಸೋದಕ್ಕೆ ಇಲ್ಲಿ ಸಮಾನ ಸಂಭಾವನಾ ಅಂತೇಳಿ 1976ರಲ್ಲಿ ಇದನ್ನು ಕೂಡ ಜಾರಿ ತರ್ತಾರೆ. ಇದು ಏನಪ್ಪ ಅಂದರೆ 23ನೇ ಒಂದು ತಿದ್ದುಪಡಿ ಅಥವಾ 23ನೇ ವಿಧಿಗೆ ಇರುವಂತಹ ಕ್ರಮ ಮತ್ತು ಕಾನೂನುಗಳನ್ನು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ 24ನೇ ವಿಧಿ ಏನು ಹೇಳುತ್ತಂದರೆ ಮಕ್ಕಳನ್ನು ಅಪಾಯಕಾರಿ ಸ್ಥಳದಲ್ಲಿ ನೇಮಿಸಿಕೊಳ್ಳದಂತೆ ಇರುವುದು, ಅಂದರೆ ನಿಷೇಧ ಇರುತ್ತೆ. ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ನೀವೇನು ಮಾಡ್ಕೋಬೇಕಂದ್ರೆ ನೇಮಿಸಿಕೊಳ್ಳಬೇಡಿ ಅಂತ ಇಲ್ಲಿ ಹೇಳುತ್ತೆ. ಯಾವ ರೀತಿ ಅಂದರೆ 14 ವರ್ಷದ ಮಕ್ಕಳೊಳಗಿನ 14 ವರ್ಷ ಏನಿದಾರಲ್ಲ ಈ 14 ವರ್ಷದೊಳಗಿನ ಮಕ್ಕಳನ್ನು ನೀವೇನು ಮಾಡ್ಕೋಬೇಕಂದ್ರೆ ನೇಮಿಸಿಕೊಳ್ಳುವಂತಿಲ್ಲ ಅಂತ ಹೇಳಿ ಇಲ್ಲಿ ಒಂದು ಕಾನೂನನ್ನು 24ನೇ ವಿಧಿಯಲ್ಲಿ ಜಾರಿ ಮಾಡಲಾಗಿರುವಂಥದ್ದು. ಹಾಗಾದರೆ ಇದಕ್ಕೇನಾದರೂ ಕ್ರಮ ಮತ್ತು ಕಾನೂನುಗಳು ಸರ್ಕಾರ ತೆಗೆದುಕೊಂಡಿದೆ ಅನ್ನೋದಾದರೆ ಹೌದು. ಬಾಲಕಾರ್ಮಿಕರ ಪದ್ಧತಿ ಇತ್ತು, ಅದನ್ನು ನಿಷೇಧ ಮಾಡಬೇಕಂತ 1986ರಲ್ಲಿ ಬಾಲಕಾರ್ಮಿಕರ ಪದ್ಧತಿ ನಿಷೇಧ ಮಾಡುತ್ತೆ. ಮತ್ತು ಕಾರ್ಖಾನೆ ಕಾಯ್ದೆ, ಕಾರ್ಖಾನೆಗಳಲ್ಲಿ ನಿರ್ಬಂಧ ಇರಬೇಕಂತೇಳಿ 1948ರಲ್ಲಿ ಏನು ಮಾಡ್ತಾರೆ ಅಂದರೆ ಕಾರ್ಖಾನೆ ಕಾಯ್ದೆ ಮತ್ತು ಗಣಿ ಕಾಯ್ದೆ 1952ರಲ್ಲಿ ಗಣಿ ಕಾಯ್ದೆ ಕೂಡ ಜಾರಿ ಬರುತ್ತೆ. ಈ ರೀತಿಯಾಗಿ ಮಕ್ಕಳನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 24ನೇ ವಿಧಿ ಇಲ್ಲಿ ನಮಗೆ ನೀಡಿರುವಂತಹ ಒಂದು ಅವಕಾಶ ಅಥವಾ ಹಕ್ಕು ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ. ಈಗ 25ರಿಂದ 28ನೇ ವಿಧಿಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ಇದರ ಒಂದು ಸರಿಯಾದ ವಿವರಣೆ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇದು ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿರೋದ್ರಿಂದ ಮತ್ತು ಧಾರ್ಮಿಕತೆ ಅಂದರೆ ಏನು, ಧಾರ್ಮಿಕ ಸ್ವಾತಂತ್ರ್ಯತೆ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸಂಪೂರ್ಣವಾಗಿ 25ರಿಂದ 28ನೇ ವಿಧಿಯವರೆಗೆ ಇದಕ್ಕೆ ಅವಕಾಶವನ್ನು ನಾವು ಇಲ್ಲಿ ಮಾಡಿಕೊಟ್ಟಲಾಗಿದೆ. ಮೊದಲನೇದಾಗಿ 25ನೇ ವಿಧಿ ಅಂದರೆ ಏನು? ಈ ಮೊದಲನೇದಾಗಿ 25ನೇ ವಿಧಿ ಅನ್ನೋದಾದರೆ ತನ್ನ ಆತ್ಮಸಾಕ್ಷಿಗೆ ಸರಿ ಅನಿಸುವ ಧರ್ಮವನ್ನು ಪಾಲಿಸಬಹುದು ಅಂತೇಳಿ ಹೇಳುತ್ತೆ. ಹಾಗಾದರೆ ಒಬ್ಬ ವ್ಯಕ್ತಿ ಆತನು ಯಾವುದೇ ಧರ್ಮದವನು ಆಗಿರಲಿ, ಆದರೆ ತನ್ನ ಆತ್ಮಸಾಕ್ಷಿಗೆ ಸರಿ ಅನಿಸುವ ಯಾವುದೇ ಧರ್ಮವನ್ನಾದರೂ ಕೂಡ ಆತನು ಪಾಲಿಸಬಹುದು. ಆತ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧಿಸಮ್, ಜೈನಿಸಮ್, ಜೊರಾಯಿಸ್ಟ್ ಮತ್ತಾವುದೇ ಮತ ಧರ್ಮಗಳನ್ನು ಪಾಲಿಸಬಹುದು ಅಂಥೇಳಿ ಆತನಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು 25ನೇ ವಿಧಿಯಲ್ಲಿ ನೀಡಲಾಗಿರುತ್ತದೆ. ಹಾಗಾದರೆ ಈ ಒಂದು ವಿಧಿ ಅನ್ವಯವಾಗಿ ಆತನು ಮತಾಂತರವಾಗಬಹುದೇ ಅನ್ನೋ ಪ್ರಶ್ನೆ ನಿಮಗೇನಾದರೂ ಬಂದರೆ, ಮತಾಂತರ ಹೌದು, ಆತ ಏನಾಗ್ಬೋದು ಮತಾಂತರ ಆಗಬಹುದು. ಹಾಗಾದರೆ ಮತಾಂತರ ಎಂಬುವಂಥದ್ದು ಅದು ಉಲ್ಲಂಘನೆ ಅಲ್ಲವೇ? ಹೌದು, ಅದು ಉಲ್ಲಂಘನೆಯೇ. ಆದರೆ ಸ್ವತಃ ತನ್ನ ಆತ್ಮಸಾಕ್ಷಿಗೆ ಸರಿ ಅನಿಸುವಂತೆ ಆ ಧರ್ಮವನ್ನು ಪಾಲಿಸಿ ಮತಾಂತರನಾದರೆ ಅದು ಯಾವುದೇ ರೀತಿ ಉಲ್ಲಂಘನೆ ಆಗುವುದಿಲ್ಲ. ಆದರೆ ಬಲವಂತದ ಆಧಾರದ ಮೇಲೆ ಏನಾದರೂ ಆತನನ್ನು ಮತಾಂತರ ಮಾಡಿದರೆ ಮಾತ್ರ ಅದು ಏನಪ್ಪ ಆಗುತ್ತಂದರೆ ಕಾನೂನಿನ ಉಲ್ಲಂಘನೆ ಆಗುತ್ತೆ. ನಿನ್ನ ಒಂದು ಆತ್ಮಸಾಕ್ಷಿ ಅನಿಸಿದರೆ ನೀನು ಪಾಲಿಸ್ಬೋದು, ಮತಾಂತರ ಆಗೋದು ಯಾವುದೇ ರೀತಿಯಾಗಿರುವಂತಹ ಉಲ್ಲಂಘನೆ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದಾಗಿದೆ. ಜೊತೆಗೆ ಇಲ್ಲಿ ನೋಡಿ 26ನೇ ವಿಧಿ ಏನು ಹೇಳುತ್ತಪ್ಪ, ಧಾರ್ಮಿಕ ವಿದ್ಯಮಾನಗಳ ನಿರ್ವಹಣಾ ಸ್ವಾತಂತ್ರ್ಯ. ಈ ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀನು ನಿರ್ವಹಣೆಯನ್ನು ಮಾಡಬಹುದು. ನೀನು ಯಾವುದೇ ಧರ್ಮವನ್ನು ನೀನು ಪಾಲಿಸಬಹುದು, ಅಭಿವೃದ್ಧಿಪಡಿಸ್ಬೋದು, ಬೆಳೆಸಬಹುದು, ಏನು ಬೇಕಾದರೂ ಮಾಡ್ಬೋದು. ಅದ್ರ ಬಗ್ಗೆ ಆಸ್ತಿಯನ್ನು ಹೊಂದಬಹುದು, ಆ ಒಂದು ಧರ್ಮದ ಬಗ್ಗೆ ಆಸ್ತಿಯನ್ನು ಹೊಂದ್ಬೋದು, ಸಂಸ್ಥೆಗಳನ್ನು ಮಾಡ್ಬೋದು, ಟ್ರಸ್ಟ್ಗಳನ್ನು ಮಾಡಬಹುದು. ಓಕೆನಾ? ಈ ರೀತಿಯಾಗಿ ಚರ ಮತ್ತು ಚಿರಾಸ್ತಿ ಆಸ್ತಿಗಳನ್ನು ಹೊಂದುವಂಥದ್ದು, ಧರ್ಮದ ವಿಚಾರಣೆ ಮೇಲೆ ಮೇಲ್ವಿಚಾರಣೆ ಮಾಡುವಂಥದ್ದು, ಅಥವಾ ಅಂತಹ ಸಿಕ್ಕಂತಹ ಅಂದರೆ ದೊರೆತಂತಹ ಅಥವಾ ಪಡೆದಂತಹ ಆಸ್ತಿ ಏನಿತ್ತಲ್ಲ ಧಾರ್ಮಿಕ ವಿಷಯವಾಗಿ ಅದನ್ನು ಕಾನೂನಿನವಾಗಿ ಅದನ್ನು ನಿರ್ವಹಿಸಬಹುದು. ಜೊತೆಗೆ ಸಾರ್ವಜನಿಕ ಶಾಂತಿ, ನೈತಿಕತೆ, ಸಾರ್ವಜನಿಕ ಆರೋಗ್ಯ ಇವುಗಳ ದೃಷ್ಟಿಕೋನ ಇಟ್ಕೊಂಡು ಅವುಗಳ ಮೇಲೆ ನಿರ್ಬಂಧವನ್ನು ಕೂಡ ಹೇರಬಹುದು. ಈ ರೀತಿಯಾಗಿ ಏನಪ್ಪ ಅಂತಂದರೆ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ನಿರ್ವಹಣೆಯನ್ನು ಮಾಡಬಹುದು ಅಂಥೇಳಿ 26ನೇ ವಿಧಿಯಲ್ಲಿ ನಮಗೆ ತಿಳಿಸುವಂಥದ್ದು. ಜೊತೆಗೆ ಇಲ್ಲಿ ನೋಡಿ 27ನೇ ವಿಧಿ. ಈ 27ನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ತೆರಿಗೆ ಹಣವನ್ನು ಪಾವತಿಸೋದ್ರಿಂದ ಏನಪ್ಪ ಅಂದರೆ ಸ್ವಾತಂತ್ರ್ಯವನ್ನು ಇಲ್ಲಿ ಕೊಡುತ್ತೆ. ನೋಡಿ, ತೆರಿಗೆಯ ಮೂಲಕ ಸಂಗ್ರಹಿಸಿದಂಥ ಹಣವನ್ನು ಒಂದು ನಿರ್ದಿಷ್ಟ ಧರ್ಮದ ಪೋಷಣೆಗೆ ಅಥವಾ ನಿರ್ವಹಣೆಗೆ ರಾಜ್ಯ ಖರ್ಚು ಮಾಡುವಂತಿಲ್ಲ ಅಂಥೇಳಿ ಏನು ಮಾಡುತ್ತೆ ಅಂದರೆ ಈ 27ನೇ ವಿಧಿ ಏನು ಮಾಡುತ್ತೆ ಇಲ್ಲಿ ತಿಳಿಸುವಂಥದ್ದಾಗಿರುತ್ತದೆ.
ಓಕೆ. ಹಾಗಾದ್ರೆ 28ನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಧಾರ್ಮಿಕ ಬೋಧನೆಯ ಸ್ವಾತಂತ್ರ್ಯ. ಈ ಧಾರ್ಮಿಕ ಒಂದು ಬೋಧನೆಯ ಸ್ವಾತಂತ್ರ್ಯ ಅನ್ನೋದಾದರೆ ಯಾವ ರೀತಿಯಾಗಿ ಅನ್ನೋದಾದರೆ ರಾಜ್ಯ ಅಥವಾ ಸರ್ಕಾರ, ಅಂದರೆ ರಾಜ್ಯ ಅಂದರೂ ಕೂಡ ಕೇಂದ್ರ ಬರುತ್ತೆ ಅಂತ ನಾನು ಆಗಲೇ ಹೇಳಿದ್ದೆ. ಇಲ್ಲಿ ಕೂಡ ನೀವು ಹಂಗೆ ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮ್ಮ ಭಾರತವು ರಾಜ್ಯಗಳ ಒಕ್ಕೂಟ ಆಗಿದೆ. ಓಕೆನಾ. ಹಾಗಾಗಿರೋದ್ರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರುವಂತಹ ಅನುದಾನಿತ ಅಥವಾ ಯಾವುದೇ ರೀತಿಯಾಗಿರುವಂತಹ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿರುವಂತಹ ಯಾವುದಾದ್ರೂ ಸಂಘ ಸಂಸ್ಥೆಗಳಿದ್ದರೆ ಅವುಗಳನ್ನು ಏನು ಮಾಡಬೇಕಪ್ಪ ಅನ್ನೋದಾದರೆ ಇಲ್ಲಿ ಧಾರ್ಮಿಕ ಬೋಧನೆ ಎಂಬುವಂಥದ್ದನ್ನು ನಾವು ಇಲ್ಲಿ ಖಚಿತತೆ ಪಡಿಸ್ಕೊಳ್ಬೇಕಾಗುತ್ತೆ. 1 ಸೆಕೆಂಡ್, ಈ 28ನೇ ವಿಧಿ ಬಗ್ಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ ಅನ್ಕೋತೀನಿ, ಅಥವಾ ಎಕ್ಸ್ಪ್ಲೇನ್ ಮಾಡಾಗ ನಾನು ಸ್ವಲ್ಪ ಕನ್ಫ್ಯೂಸ್ ಆದೆ ಅನ್ಕೋತೀನಿ. ನೋಡಿ, ಈಗ ಹೇಳ್ತೀನಿ ನೋಡಿ. 28 ವಿಧಿ ಏನು ಹೇಳುತ್ತೆ ಅಂತಂದಾದರೆ ಈ ಧಾರ್ಮಿಕ ಬೋಧನೆಯ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಕೇವಲ ಯಾವುಗಳ ಆಧಾರದ ಮೇಲೆ ಧಾರ್ಮಿಕ ಅಂದರೆ ನೀವು ಒಂದು ಧರ್ಮವನ್ನು ವಿಚಾರವಾಗಿ ಇಟ್ಕೊಂಡು ಮಾತ್ರ ನೀವೇನಾದರೂ ಸಂಘ ಸಂಸ್ಥೆಗಳಂತ ಇದ್ದರೆ ಅದಕ್ಕೆ ಧಾರ್ಮಿಕ ಬೋಧನೆಯನ್ನು ನೀವು ಮಾಡ್ಬೋದು. ಆದರೆ ಈ ರಾಜ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರಗಳು ಅಥವಾ ಅಂಥವುಗಳ ಅಧೀನಕ್ಕೆ ಒಳಪಟ್ಟಿದ್ದರೆ ಕೆಲವೊಂದಿಷ್ಟು ಸಮಯಗಳಲ್ಲಿ ಅವುಗಳನ್ನು ನಿರ್ಬಂಧನೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಯಾವುದಾದ್ರೂ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಅಲ್ಲಿ ನೀವೇನಾದರೂ ಒಂದು ಧರ್ಮದ ಒಂದು ವಿಚಾರವಾಗಿ ನೀವು ಸ್ಥಾಪನೆ ಮಾಡಿದ್ರೆ ಅಲ್ಲಿ ಕೂಡ ನೀವು ಬೋಧನೆಯನ್ನು ಮಾಡಬಹುದಾಗಿದೆ. ಇಂತಹವುಗಳನ್ನು ನೀವು ಇಲ್ಲಿ 28ನೇ ವಿಧಿಯನ್ನು ನೀವು ಇಲ್ಲಿ ಕಾಣಬಹುದಾಗಿದೆ. ಇದರ ಅರ್ಥ ನೀವು ಅಷ್ಟೇ ಏನಪ್ಪ ಅಂತಂದರೆ ಯಾವುದಾದ್ರೂ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಪ್ರಾಧಿಕಾರ ಅನುದಾನಕ್ಕೆ ಒಳಪಟ್ಟಿದ್ದರೆ ಅವುಗಳಲ್ಲಿ ನಿರ್ಬಂಧ ಇರುತ್ತೆ, ಅವುಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಆದರೆ ಸಪ್ರೇಟಾಗಿ ಒಂದೇ ಧರ್ಮಕ್ಕೆ ಸ್ಥಾಪನೆಯಾಗಿರುವಂಥ ಯಾವುದೇ ಸಂಘ ಸಂಸ್ಥೆಗಳು ಅಥವಾ ಏನಾದರೂ ಶಾಲೆ ಕಾಲೇಜುಗಳಿದ್ದರೆ ಅಲ್ಲಿ ಬೋಧನೆಯನ್ನು ನೀವು ಇಲ್ಲಿ ಮಾಡಬಹುದಾಗಿದೆ ಅಂತ ಇಲ್ಲಿ ತಿಳಿಸುವಂಥದ್ದು ಯಾವುದು 28ನೇ ವಿಧಿ. ಈಗ 29 ಮತ್ತು 30ನೇ ವಿಧಿಯಲ್ಲಿ ಯಾವ್ದು ಬರ್ತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅನ್ನುವಂಥದ್ದು ಇಲ್ಲಿ ಕಂಡುಬರುವಂಥದ್ದು. ಇಲ್ಲಿ ಯಾವ ರೀತಿಯಾಗಿ ಅನ್ನೋದಾದರೆ ಈ 29ನೇ ವಿಧಿ ಮತ್ತು 30ನೇ ವಿಧಿಯಲ್ಲಿ 29 ಏನು ಹೇಳುತ್ತಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ ಅಂತ ಇಲ್ಲಿ ಕಂಡುಬರುತ್ತೆ. ಏನಪ್ಪ ಅನ್ನೋದಾದರೆ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸಿರುವಂತಹ ಪೌರರ ಯಾವುದೇ ವರ್ಗವು ಯಾವುದೇ ಆದಂತಹ ವಿಭಿನ್ನ ಭಾಷೆ ಅಥವಾ ಸಂಸ್ಕೃತಿಯನ್ನು ಹೊಂದಿದರೆ ಅದನ್ನು ಅಭಿವೃದ್ಧಿಪಡಿಸುವ ಮತ್ತು ಸಂರಕ್ಷಿಸುವ ಹಕ್ಕನ್ನು ಹೊಂದಿರುತ್ತೆ. ಅಂದರೆ ಇಲ್ಲಿ ನೋಡಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸಿರುವಂತಹ ತಮ್ಮದೇ ಆಗಿರುವಂಥ ವಿಭಿನ್ನ ಅಥವಾ ಸಂಸ್ಕೃತಿಯನ್ನು ಹೊಂದಿರ್ತಾರೆ. ಪ್ರತಿಯೊಂದು ಧರ್ಮವು ತಮ್ಮದೇ ಆಗಿರುವಂಥ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿರುತ್ತೆ. ಅವುಗಳನ್ನ ಅಭಿವೃದ್ಧಿಪಡಿಸ್ಬೋದು ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಬಹುದು ಅಂತ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ ನೀಡಲಾಗಿದೆ. ಆದರೆ ಇದಕ್ಕೆ ನಿಬಂಧನೆಗಳೇನೆಂದರೆ, ಅಥವಾ ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯ ನಿರ್ವಹಣೆ ಅಥವಾ ರಾಜ್ಯದ ಅನುದಾನಕ್ಕೇನಾದರೂ ಒಳಪಟ್ಟಿದ್ದರೆ ಅಂತಹ ಸಂಸ್ಥೆಗಳಲ್ಲಿ ಧರ್ಮ, ಜಾತಿ, ಜನಾಂಗ, ಭಾಷೆ ಇವುಗಳ ಆಧಾರದ ಮೇಲೆ ಪ್ರವೇಶಾಧಿಕಾರಿಯನ್ನು ನಿರಾಕರಿಸುವಂತಿಲ್ಲ. ಅಂದರೆ ಏನಾದರೂ ನೀವು ಸರ್ಕಾರದ ವತಿಯಿಂದ ನಿಮಗೇನಾದರೂ ಅನುಕೂಲ ಅಥವಾ ಇಲ್ಲಿ ಹಣ ಬಿಡುಗಡೆ ಆಗಿರ್ಬೋದು ಅಥವಾ ಯಾವುದೇ ರೀತಿ ಅನುದಾನಕ್ಕೆ ಇಲ್ಲಿ ಒಳಪಟ್ಟಿದ್ದರೆ ಅವುಗಳಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನಿರಾಕರಿಸುವಂತಿಲ್ಲ. ಆದರೆ ನೀವೇ ಒಂದು ಸಂಘ ಸಂಸ್ಥೆಗಳನ್ನ ತೆಗೆದುಕೊಂಡಿದ್ದರೆ ಅಲ್ಲಿ ಏನು ಮಾಡಬಹುದು ಅನ್ನೋದಾದರೆ ಇಲ್ಲಿ ಆಚರಣೆಯನ್ನು ಅಭಿವೃದ್ಧಿಪಡಿಸ್ಕೋಬಹುದು, ಬೆಳೆಸ್ಕೊಳ್ಬಹುದು ಅನ್ನೋಂಥದ್ದನ್ನು 29ನೇ ವಿಧಿ ತಿಳಿಸುತ್ತೆ. ಈಗ 30ನೇ ವಿಧಿ. ಈ 30ನೇ ವಿಧಿ ಅನ್ನೋ ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಬೋದು, ಆಡಳಿತ ನಡೆಸುವಂಥ ಹಕ್ಕು. ನಿಮಗೆ ಇದು ಗೊತ್ತಿದೆ, ಆಮೇಲೆ ಇದು ಅರ್ಥ ಆಗುತ್ತೆ ಅಂದ್ಕೊಂಡಿನಿ. ಯಾವುದೇ ರೀತಿಯಾಗಿರುವಂಥ ಒಂದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ಬಹುದು ಮತ್ತು ಅದರ ಅನ್ವಯವಾಗಿ ನೀವೇನು ಮಾಡಬೇಕಂದ್ರೆ ಆಡಳಿತವನ್ನು ನಡೆಸಬಹುದು ಅನ್ನುವಂಥದ್ದನ್ನು 30ನೇ ವಿಧಿಯಲ್ಲಿ ತಿಳಿಸಿಕೊಡುವಂಥದ್ದು. ಈಗ ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳು ಅಂತ ನಾವಿಲ್ಲಿ ಕರಿತೀವಿ. ಇದು 32ನೇ ವಿಧಿ. ಆದರೆ ನಿಮ್ಗೆ ಅನಿಸ್ಬೋದು ಈಗ 30ನೇ ವಿಧಿ ನೋಡಿ ಸರ್ 31 ಇಲ್ಲಲ್ಲ ಅಂತಂದು. ಇದೇ ಒಂದು 31ನೇ ವಿಧಿ ಹಕ್ಕನ್ನು ತೆಗೆದು, ಅಂದರೆ ಆಸ್ತಿ ಹಕ್ಕನ್ನು ತೆಗೆದು ನಾವು ಈಗ ಅದನ್ನ ಏನು ಮಾಡ್ತೀವಿ, ಸಂವಿಧಾನಾತ್ಮಕ ಹಕ್ಕು, ಒಂದು ಮೂಲಭೂತ ಹಕ್ಕಿನ ನಡುವಾಗಿ ಅದನ್ನು ಸಂವಿಧಾನಾತ್ಮಕ ಹಕ್ಕಾಗಿ ನಾವು ಅದನ್ನು ತೆಗೆದುಹಾಕಿದ್ವಿ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈಗ ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳು ಇದು ಏನಪ್ಪ ಅನ್ನೋದಾದರೆ 32ನೇ ವಿಧಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ಸಂವಿಧಾನದ ಆತ್ಮ ಅಂತ ಕೂಡ ಹೇಳಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಆತ್ಮ ಮತ್ತು ಹೃದಯ ಅಂತ ಕೂಡ ಇಲ್ಲಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲಿ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥವುಗಳು. ಇವುಗಳಲ್ಲಿ ಪರಿಹಾರಾತ್ಮಕ ಹಕ್ಕುಗಳಲ್ಲಿ 5 ರೀತಿಯಾಗಿರುವಂತಹ ರಿಟ್ಗಳನ್ನು ನಾವು ಇಲ್ಲಿ ಹೊರಡುಪಡಿಸ್ತೀವಿ. ಎಷ್ಟು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ.
ಯಾವುದಪ್ಪ ಅನ್ನೋದಾದರೆ ಈ 32ನೇ ವಿಧಿಯಲ್ಲಿ ಕಂಡುಬರುವಂಥ ಎಷ್ಟು ರಿಟ್ಗಳ ಸಂಖ್ಯೆ ಎಷ್ಟು ಅನ್ನೋದಾದರೆ ಇಲ್ಲಿ 5 ಅಂತೇಳಿ ಹೇಳ್ತೀವಿ. ಇದು ಏನಪ್ಪ ಅಂತಂದರೆ ಒಂದನೇದು ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳ್ತೀವಿ ನಾವು, ಹೇಬಿಯಸ್ ಕಾರ್ಪಸ್ ಅಂತೇಳಿ. ಇದರ ಅರ್ಥ ಏನಪ್ಪ ಅಂದರೆ ದೇಹವನ್ನು ಹಾಜರುಪಡಿಸು ಅಥವಾ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ 24 ಗಂಟೆ ಒಳಗಡೆ ಇದು ಏನು ಮಾಡಬೇಕು ಅನ್ನೋದಾದರೆ ಅದನ್ನು ಸಂವಿಧಾನದ ಅನ್ವಯವಾಗಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅಂತ ಇಲ್ಲಿ ಹೇಳುತ್ತೆ. ಈ ರೀತಿಯಾಗಿರೋದ್ರಿಂದ ಆ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಇಲ್ಲಿ ನೀಡುತ್ತೆ ಅನ್ನುವಂಥದ್ದನ್ನು ಬಂದಿ ಪ್ರತ್ಯಕ್ಷೀಕರಣ ಇಲ್ಲಿ ತಿಳಿಸುತ್ತೆ. ಜೊತೆಗೆ ಮ್ಯಾಂಡಮಸ್ ಅನ್ನೋದಾದರೆ ಪರಮಾದೇಶ ಅಂತ ನಾವು ಕರಿತೀವಿ. ಏನು ಅನ್ನೋದಾದರೆ ಇದನ್ನು ನಾವು ಆದೇಶಿಸುತ್ತವೆ ಅಂದರೆ ಆಜ್ಞೆ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದಂತಹ ಅಥವಾ ನಿರಾಕರಿಸಿದಂಥ ಅಧಿಕಾರಿಗಳಿಗೆ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಒಂದು ನಿರ್ವಹಿಸುವಂತೆ ಏನು ಮಾಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನು ಮಾಡುತ್ತೆ, ಆಜ್ಞೆಯನ್ನು ಮಾಡುತ್ತೆ. ಹಾಗಾದರೆ ಒಬ್ಬ ಸರ್ಕಾರಿ ನೌಕರಸ್ಥ ಒಬ್ಬ ವ್ಯಕ್ತಿ, ಒಂದು ಇಲಾಖೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಆತನು ತನ್ನ ಕಾರ್ಯವನ್ನು ನಿರ್ವಹಿಸಲು ವಿಫಲನಾದಾಗ ಅಥವಾ ನಾನು ಇದನ್ನು ನಿರಾಸಕ್ತಿಯನ್ನು ತೋರಿಸಿದ ಸಂದರ್ಭದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಆತನಿಗೆ ಆಜ್ಞೆ ಮಾಡುತ್ತೆ, ನಿನ್ನ ಕೆಲಸ ಮಾಡು, ಯಾಕಂದರೆ ನೀನು ಸರ್ಕಾರಿ ನೌಕರ ಮತ್ತು ನಿನ್ನ ಕರ್ತವ್ಯ ಅದನ್ನು ನಿರ್ವಹಿಸ ಅಂತೇಳಿ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಮ್ಯಾಂಡಮಸ್ ಇಲ್ಲಿ ತಿಳಿಸುವಂಥದ್ದು. ಪ್ರೊಹಿಬಿಷನ್ ಅಂದರೆ ನಾವು ಪ್ರತಿಬಂಧಕಾಜ್ಞೆ ಅಂತ ಹೇಳ್ತೀವಿ, ಇದು ನಿಷೇಧ ಅಂತೇಳಿ ಹೇಳ್ತೀವಿ. ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ತನ್ನ ಕಾರ್ಯವ್ಯಾಪ್ತಿಯನ್ನು ಮೀರದಂತೆ ಅಥವಾ ತಾನು ಹೊಂದಿದ ಕಾರ್ಯವ್ಯಾಪ್ತಿಯನ್ನು ಅತಿಕ್ರಮಿಸದಂತೆ ಕೆಳ ನ್ಯಾಯಾಲಯ ಅಥವಾ ನ್ಯಾಯಾಧೀಕರಣಕ್ಕೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವಂಥ ಆಜ್ಞೆ ಆಗಿದೆ. ಅಂದರೆ ತನ್ನ ಕಾರ್ಯವ್ಯಾಪ್ತಿ, ನಿನ್ನ ಕೆಲಸ ಏನಿದೆ ಅದನ್ನು ವ್ಯಾಪ್ತಿಯನ್ನು ಮೀರಿ ನೀನು ಏನು ಮಾಡುವಂತಿಲ್ಲ, ಕಾರ್ಯವ್ಯಾಪ್ತಿಯನ್ನು ಹೊಂದುವಂತಿಲ್ಲ ಅಂತೇಳಿ ಇಲ್ಲಿ ತನ್ನ ಒಂದು ಆದೇಶವನ್ನು ಇಲ್ಲಿ ಹೊಡುತ್ತೆ. ಇಲ್ಲಿ ಏನಪ್ಪ ಅಂದರೆ ಮ್ಯಾಂಡಮಸ್ ಮತ್ತು ಪ್ರೊಹಿಬಿಷನ್ಗೆ ಡಿಫ್ರೆನ್ಸ್ಗಳು ಏನು ಅನ್ನೋದಾದರೆ ಇಲ್ಲಿ ಮ್ಯಾಂಡಮಸ್ ನಿನ್ನ ಕೆಲಸವನ್ನು ನೀನು ಮಾಡು ಅಂತ ಹೇಳಿ ನಿರ್ದೇಶನ ಕೊಟ್ಟರೆ, ಈ ಪ್ರತಿಬಂಧ ಕಾಜ್ಞೆ ಅಥವಾ ನಾವು ಪ್ರೊಹಿಬಿಷನ್ ಅಂತ ನಾವು ಏನು ಕರಿತೀವಿ ಇದೇನು ಮಾಡುತ್ತೆ, ನಿಷ್ಕ್ರಿಯತೆ ಅಥವಾ ನಿಷೇಧವನ್ನು ಇರುತ್ತೆ. ನಿನ್ನ ಕೆಲಸ ಅಷ್ಟೇ ಮಾಡು, ಜಾಸ್ತಿ ಮಾಡಬೇಡ ಅಂತೇಳಿ ಇಲ್ಲಿ ನಿಷ್ಕ್ರಿಯತೆಯನ್ನು ಇಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಕೋವಾರೆಂಟ್. ಈ ಕೋವಾರೆಂಟ್ ಅಂದರೆ ಸಾರ್ವಜನಿಕ ಹುದ್ದೆಗಳೇನಿದಾವಲ್ಲ, ಈ ಸಾರ್ವಜನಿಕ ಹುದ್ದೆಗಳನ್ನು ಇರಬೇಕಾಗಿರುವಂಥ ಅರ್ಹತೆಗಳನ್ನು ಏನಾದರೂ ಆತನು ಸಂವಿಧಾನದ ಅನುಗುಣವಾಗಿ ಅಲ್ಲದೆ ಅನ್ಯ ಮಾರ್ಗದಿಂದ ಏನಾದರೂ ಆತ ಸಂಪಾದಿಸಿ ಸರ್ಕಾರಿ ನೌಕರಿಯನ್ನು ಪಡೆದಿದ್ದರೆ ಅದು ಏನಪ್ಪ ಅಂದರೆ ಇದರ ಅನ್ವಯವಾಗಿ ಆತನ ಮೇಲೆ ರಿಟನ್ನು ಹೊಂದಿಸ್ಬೋದು. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ಒಬ್ಬ ವ್ಯಕ್ತಿ SSLC ಮುಗಿಸಿರ್ತಾನೆ, ಆತನಿಗೆ ಪ್ರೊಫೆಸರ್ ಹುದ್ದೆ ದೊರೆತಿದ್ರೆ ಇದು ಏನಪ್ಪ ಅಂದರೆ ಒಂದು ಕಾನೂನು ಉಲ್ಲಂಘನೆ. ಇದರ ಅನ್ವಯವಾಗಿ ಆ ಹುದ್ದೆಯನ್ನು ಹೊಂದಿರಬೇಕಾದಾಗ ಆತನಿಗೆ ಇರಬೇಕಾದ ಅರ್ಹತೆ ಇಲ್ಲದೆ ಹೋದ ಸಂದರ್ಭದಲ್ಲಿ ಆತನ ಮೇಲೆ ಕೋವಾರೆಂಟನ್ನು ಹೊರಡಿಸ್ಬೋದು. ಹಾಗಾದರೆ ಇದು ಖಾಸಗಿ ವ್ಯಕ್ತಿ ಮೇಲೆ ಹೊರಡ್ಸೋಕ್ಕೆ ಬರುತ್ತಾ? ನೋಡಿ, ಈಗ ಒಬ್ಬನಿರ್ತಾನೆ, ಯಾವನಾದರೂ ಒಂದು ಸಂಘ ಕಟ್ಕೊಂಡಿರ್ತಾನೆ, ಆತನ ಮಗ ಏನಿರ್ತಾನೆ SSLC ಓದಿರ್ತಾನೆ, ಅವ್ನಿಗೆ ಓದೋಕ್ಕೆ ಬರೋಕ್ಕೆ ಬರ್ತಿರಲ್ಲ, ಆದರೂ ಅವನು ಅಧ್ಯಕ್ಷ ಮಾಡಿರ್ತಾರೆ ಅನ್ಕೊಳ್ಳಿ. ನೋಡಿರಿ ಇವನು SSLCನೂ ಓದಿಲ್ಲ, ಇವನಿಗೂ ಅಧ್ಯಕ್ಷ ಕೂತ್ಕೊಂಡು ನಾನು ಇಲ್ಲ, ಇದು ಖಾಸಗಿ ಮೇಲೆ ಹೊರಡ್ಸೋಕ್ಕೆ ಬರೋಲ್ಲ, ಕೇವಲ ಸರ್ಕಾರಿ ಇದ್ರ ಮೇಲೆ ಮಾತ್ರ ಹೊರಡ್ಸೋಕ್ಕೆ ಬರುವಂಥದ್ದು. ಆಮೇಲೆ ಸರ್ಶಿವರರಿ ಅಂತ ನಾವು ಕರಿತೀವಿ, ಇದನ್ನು ಉತ್ಪ್ರೇಕ್ಷಣಾ ಲೇಖ ಅಂತ ಕರಿತೀವಿ. ಇಲ್ಲಿ ಏನು ಮಾಡುತ್ತೆ ಅಂದರೆ ಕೆಳ ನ್ಯಾಯಾಲಯಗಳಿಂದ ಅಂದರೆ ಕೆಳಗಿನ ನ್ಯಾಯಾಲಯಗಳಿಂದ ವರಿಷ್ಠ ನ್ಯಾಯಾಲಯಗಳಿಗೆ, ಮೇಲಿನ ನ್ಯಾಯಾಲಯಗಳಿಗೆ ದಾವೆಗಳನ್ನು ಅಥವಾ ಪ್ರಕರಣಗಳನ್ನು ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಅಥವಾ ಹೈಕೋರ್ಟ್ ಏನು ಮಾಡುತ್ತೆ ಅಂದರೆ ಆಜ್ಞೆಯನ್ನು ನೀಡುತ್ತೆ. ಅಂದರೆ ಕೆಳ ನ್ಯಾಯಾಲಯಗಳಲ್ಲಿರುವಂಥ ಪ್ರಕರಣ ಅಥವಾ ಒಂದು ದಾವೆಗಳನ್ನು ನೀನೇನು ಮಾಡೋ, ನಿನ್ನ ವರಿಷ್ಠ ನ್ಯಾಯಾಲಯಗಳ ಮೇಲಿನ ನ್ಯಾಯಾಲಯಕ್ಕೆ ಕಳಿಸು ಅಂತೇಳಿ ಇಲ್ಲಿ ಏನು ಮಾಡುತ್ತೆ ಅಂದರೆ ಒಂದು ಆಜ್ಞೆಯನ್ನು ಇಲ್ಲಿ ಮಾಡುವಂಥದ್ದು. ಇದು ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳಂತ ಕರಿತೀವಿ. ನಾವು ಈಗ 12ರಿಂದ 32ನೇ ವಿಧಿಗಳ ಬಗ್ಗೆ ನೋಡಿದ್ವಿ. ನಮಗೆ ಇನ್ನೂ 3 ವಿಧಿಗಳು ಬೇಕು. ಇನ್ನೂ ಎಷ್ಟಪ್ಪ ಅಂದರೆ ಇನ್ನೂ 3 ವಿಧಿಗಳನ್ನ ನಾವು ಕಲ್ತ್ಕೋಬೇಕು. ಯಾಕಂದ್ರೆ 35ನೇ ವಿಧಿಗಳ ಬಗ್ಗೆ ನಾವು ಇಲ್ಲಿ ಓದಿರ್ತೀವಿ. ಅಂದರೆ ಅದನ್ನು ಇಷ್ಟು ವಿಧಿಗಳಂತ ಅಂದ್ಕೊಂಡಿದ್ದೀವಲ್ಲ, ಹಾಗಾಗಿ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ 33ನೇ ವಿಧಿ ಏನಪ್ಪ ಅಂದರೆ ಸಶಸ್ತ್ರ ಪಡೆಗಳ ಮೂಲಭೂತ ಹಕ್ಕುಗಳು ಅಂತ ಹೇಳ್ತೀವಿ. ಈ 33ನೇ ವಿಧಿ ಏನಂತಂದರೆ ಸಶಸ್ತ್ರ ಪಡೆಗಳೇನಿರ್ತಾವಲ್ಲ, ಅಂದರೆ ಅರೆ ಸೇನಾ ಪಡೆಗಳು, ಪೊಲೀಸ್ ಪಡೆಗಳು, ಗುಪ್ತಚರ ನಿಯೋಗಿಗಳು ಮತ್ತು ಇತರೆ ಬೇರೆ ಆಗಿರುವಂತಹ ಪಡೆಗಳಿರ್ತಾವ, ಇವುಗಳ ಮೇಲೆ ಏನು ಮಾಡ್ಬೋದು ಅಂದರೆ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧನೆ ಮಾಡ್ಬೋದು. ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಮಾಡಬಹುದಾಗಿದೆ ಅವ್ರ ಮೇಲೆ. ಹೌದಾ? ಯಾಕಂತಂದರೆ ಏನು ಬೇಕಾದನ್ನು ಹೇಳೋಕ್ಕೆ ಕೊಡುವಂತಿಲ್ಲ. ಓಕೆನಾ? ಅವರನ್ನು ಮಾತನಾಡದಂತೆ ನಿರ್ಬಂಧವನ್ನು ಹೇರ್ಬೋದು. ಈ ರೀತಿ ಒಟ್ಟಾರೆಯಾಗಿ ದೇಶದ ಭದ್ರತೆ, ಸಮಗ್ರತೆ, ಬುನಾದಿ ತತ್ವವನ್ನು ಆಧಾರವಾಗಿಟ್ಟುಕೊಂಡು ಈ ಸಶಸ್ತ್ರ ಪಡೆಗಳ ಮೇಲೆ, ಅಧಿಕಾರಿಗಳ ಮೇಲೆ ಏನು ಮಾಡ್ಬೋದು, 33ನೇ ವಿಧಿಯ ಅನ್ವಯವಾಗಿ ನಾವು
ಏನು ಮಾಡಬಹುದು ಅನ್ನೋದಾದರೆ ನಿರ್ಬಂಧವನ್ನು ಹೇರ್ಬೋದು. ಯಾವ ರೀತಿಯಾಗಿ? ಮೂಲಭೂತ ಹಕ್ಕುಗಳ ಅನ್ವಯವಾಗಿ. ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಆದರೂ ಕೂಡ ಇನ್ನೊಂದು ಸರ್ತಿ ಇದನ್ನು ಹೇಳೋದೇನಪ್ಪ ಅಂತಂದರೆ, ಒಟ್ಟಾರೆಯಾಗಿ ಸಶಸ್ತ್ರ ಪಡೆಗಳ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹೇರ್ಬೋದು. ಇದು ಉಲ್ಲಂಘನೆ ಆಗುವಂಥದ್ದಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ 34ನೇ ವಿಧಿ, ಇದು ಮಾರ್ಷಿಯಲ್ ಕಾನೂನು ಅಂತ ಕರಿತೀವಿ. ಈ ಮಾರ್ಷಿಯಲ್ ಕಾನೂನು ಎಂಬಂಥದ್ದು ಏನಂದರೆ, ಯಾವುದೇ ಭಾಗದಲ್ಲಿ ಮಾರ್ಷಿಯಲ್ ಕಾನೂನು ಜಾರಿಯಾದ ಸಂದರ್ಭದಲ್ಲಿ 34ನೇ ವಿಧಿ ಅನ್ವಯ ನಾವು ಏನು ಮಾಡ್ಬೋದು? ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧವನ್ನು ಹೇರ್ಬೋದಾಗಿದೆ. ಅಂದರೆ ಏನಂತಂದರೆ, ಮಾರ್ಷಿಯಲ್ ಕಾನೂನು ಅಂದರೆ ಜಾರಿಯಲ್ಲಿರುವ ಪ್ರದೇಶದಲ್ಲಿ, ಈ ಮಾರ್ಷಿಯಲ್ ಕಾನೂನು ಜಾರಿಯಲ್ಲಿ ಇರುತ್ತಲ್ಲ, ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಶಾಂತಿಯನ್ನು ಪುನಃ ಸ್ಥಾಪಿಸಲು ಸಾರ್ವಜನಿಕ ನೌಕರರು ಅಥವಾ ಇತರ ಯಾವುದೇ ವ್ಯಕ್ತಿಯ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿಂಥ ಮಾರ್ಷಿಯಲ್ ಕಾನೂನನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಈಗ ಈ ಮಾರ್ಷಿಯಲ್ ಕಾನೂನು ಎಲ್ಲಿಯಪ್ಪ? ಫಾರ್ ಎಕ್ಸಾಂಪಲ್, ನೀವಿರುವಂಥ ಪ್ರದೇಶದಲ್ಲಿ ಮಾರ್ಷಿಯಲ್ ಕಾನೂನು ಜಾರಿಯಾಗಿದೆ ಅಂತಂದರೆ, ನಿಮ್ಮ ಮೇಲೆ ಯಾವುದೇ ರೀತಿಯಾಗಿರುವಂತಹ ಕಾನೂನನ್ನು ಅಥವಾ ನಿಯಮಗಳನ್ನು ಇಲ್ಲಿ ತೆಗೆದುಕೊಳ್ಬೋದು. ನಿಮ್ಮ ಮೂಲಭೂತ ಹಕ್ಕುಗಳನ್ನು ಇಲ್ಲಿ ಏನು ಬೇಕಾದರೂ ಮಾಡಬಹುದು. ಇವರಿಗೆ ಅಧಿಕಾರ ಇರ್ತದೆ. ಮೂಲಭೂತ ಹಕ್ಕುಗಳನ್ನು ನಿರ್ಬಂಧ ಇರಬಹುದು 34ನೇ ವಿಧಿ ಅನ್ವಯ ಮಾರ್ಷಿಯಲ್ ಕಾನೂನು ಆಡಳಿತ ಜಾರಿಯಲ್ಲಿರುವ ಭಾಗದಲ್ಲಿ. ಓಕೆನಾ? 35ನೇ ವಿಧಿ ಏನು ಹೇಳುತ್ತೆ ಅನ್ನೋದಾದರೆ, ಈ 35ನೇ ವಿಧಿ ಏನು ಹೇಳುತ್ತೆ? ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಸಂಸತ್ತಿಗೆ ಈ ಅಧಿಕಾರ ಇರುತ್ತೆ. ಆದರೆ ಇವುಗಳನ್ನು ಪರಿಣಾಮಕಾರಿಯಾಗಿ ಏನು ಮಾಡಬೇಕು? ಜಾರಿಗೊಳಿಸ್ಬೇಕಂತ ಹೇಳುತ್ತೆ. ಮೂಲತಃವಾಗಿ ಮೂಲಭೂತ ಹಕ್ಕುಗಳು ಸ್ವಯಂ ಜಾರಿಗೊಳ್ತವೆ. ಆದರೆ ಇವುಗಳನ್ನ ಪರಿಣಾಮಕಾರವಾಗಿ ಅಂದರೆ ಪರಿಣಾಮ ರೀತಿಯಲ್ಲಿ ನೀವೇನು ಮಾಡಬೇಕು ಅನ್ನೋದಾದರೆ ಜಾರಿ ಮಾಡಿ ಅಂತ ಹೇಳಿ ಏನು ಮಾಡುತ್ತೆ 35ನೇ ವಿಧಿ ಇಲ್ಲಿ ತಿಳಿಸುವಂಥದ್ದು. ಒಟ್ಟಾರೆಯಾಗಿ ನೀವು 12ನೇ ವಿಧಿಯಿಂದ 35ನೇ ಬಗ್ಗೆ ವಿಸ್ತಾರವಾಗಿರುವಂತಹ ವಿವರಣೆಯೊಂದಿಗೆ ಯಾವುದೇ ರೀತಿಯಾಗಿರುವಂಥ ಕನ್ಫ್ಯೂಷನ್ ಇಲ್ಲದೇ ನೀವು ಏನು ಮಾಡಿದ್ದೀರಂದರೆ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇದು ಏನಪ್ಪ ಅಂತಂದರೆ ಒಟ್ಟಾರೆಯಾಗಿ 12ನೇಯಿಂದ 35ನೇ ವಿಧಿಯ ಭಾಗದವರೆಗಿರುವಂತಹ ವಿವರಣೆ ಆಗಿತ್ತು. ನೀವು ಏನು ಮಾಡಬೇಕು ಅನ್ನೋದಾದರೆ, ಮೊದಲನೇದಾಗಿ ನಮ್ಮದು ಬೆಳದಿಂಗಳ ಎಜುಕೇಷನ್ ಯೂಟ್ಯೂಬ್ ಚಾನಲ್, ನೀವು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಜೊತೆಗೆ ಕಾಮೆಂಟನ್ನು ಮಾಡಿ. ಕಾಮೆಂಟ್ ಏಕೆ ಮಾಡಬೇಕು ಅನ್ನೋದಾದರೆ ನಮಗೆ ಬೆಂಬಲವನ್ನು ಸೂಚಿಸಬೇಕು. ಯಾವ ರೀತಿಯಾಗಿ ನಮ್ಮ ವೀಡಿಯೋಸ್ಗಳು ಬರ್ತಾ ಇದ್ದಾವೆ ಮತ್ತು ಇವತ್ತಿನ ಈ ತರಗತಿ ಹೇಗಿತ್ತು ಅನ್ನುವಂಥದ್ದನ್ನು ಮತ್ತು ನಿಮ್ಮ ಸ್ವತಃ ಅಭಿಪ್ರಾಯಗಳು ಮತ್ತು ನಿಮ್ಗೆ ಯಾವ್ಯಾವ ರೀತಿಯಾಗಿರೋ ತರಗತಿಗಳು ಬೇಕು ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಗೆಳೆಯರ ಬಳಗಕ್ಕೆ ಕೂಡ ಶೇರನ್ನು ಮಾಡಿ. ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಮತ್ತು ತರಗತಿಗಳನ್ನು ಮಾಡೋದಕ್ಕೆ ಸಹಾಯಕರ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ, ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಒತ್ತುವ ಮೂಲಕವಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ಮುಂದೆ ಬರುವಂಥ ವೀಡಿಯೋಸ್ ಅಪ್ಡೇಟ್ಗಳು ಮೊದಲೇ ಸಿಗ್ತವೆ ಅಂತ ಹೇಳ್ತೀನಿ. ಸದಾ ಇದೇ ರೀತಿಯಾಗಿ ನಿಮ್ಮ ತರಗತಿಗಳು ನಿಮಗೆ ಬರಲಿದ್ದಾವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರತಿಯೊಂದು ವಿಡಿಯೋಗಳು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ದೊರೆಯುತ್ತವೆ. ಹಾಗಾಗಿ ನಿರಂತರವಾದ ಸಂಪರ್ಕದಲ್ಲಿ ನೀವು ಇರಬೇಕಂತ ಹೇಳ್ತೀನಿ. ಇದು ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ವಿಷಯ ವಸ್ತುವನ್ನು ಇಟ್ಕೊಂಡು ವಿವರವಾದ ವಿವರಣೆಯನ್ನು ಕೊಡೋಕ್ಕೆ ನಾನು ಬಯಸ್ತೇನೆ. ಅಲ್ಲಿವರೆಗೂ ಕೂಡ ಈ ವಿಡಿಯೋ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಹಾಗೆ ಕಾಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಮತ್ತೆ ಸಿಗುವ. ಜೈ ಹಿಂದ್.